ನಮ್ಮ ಭಾರತ ದೇಶ ಅದರಲ್ಲೂ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ. ಸೊ ಇಷ್ಟು ಫಾಸ್ಟಾಗಿ ಡಯಾಬಿಟಿಸ್ ಸಮಸ್ಯೆ ಗ್ರೋ ಆಗ್ತಿರೋದಕ್ಕೆ ಏನು ಕಾರಣ ಅಂತ? ಅತಿಯಾದ ಜೀವನ ಶೈಲಿಯ ವ್ಯತ್ಯಾಸಗಳು, ಒತ್ತಡ, ಆಹಾರ ಕ್ರಮಗಳು ಸರಿ ಇಲ್ಲದೆ ಇರುವಂಥದ್ದು, ಇವೆಲ್ಲವನ್ನು ಗಮನಿಸ್ಕೋಬೇಕಾಗತ್ತೆ. 2-3 ವಯಸ್ಸಿನ ಮಕ್ಕಳಲ್ಲೇ ಶುರು ಆಗತ್ತೆ. ಇನ್ನು ಡಯಾಬಿಟೀಸ್ ಅಂತ ಬಂದಾಗ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಕೂಡ ಇದೆ, ಮಿತ್ಸ್ ಇದೆ. ನಾ ಸಕ್ಕರೆ ಬಿಟ್ಬಿಟ್ಟಿದ್ದೀನಿ ಡಾಕ್ಟ್ರೆ, ನನ್ಗೆ ಸಕ್ಕರೆ ಕಾಯಿಲೆ ಯಾಕೆ ಬಂತು? ಈ ಡಯಾಬಿಟೀಸ್ ಅಂದ ಕೂಡಲೇ ಒಂದಷ್ಟು ಭಯ ಇರುತ್ತೆ, ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಬಟ್ ಗುಡುಚಿಗೆ ಬಂದರೆ ಹೇಗೆ ಸಮಾಧಾನ ಸಿಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಒಂದು 40ರಿಂದ 50 ವರ್ಷದ ಒಳಗೆ ಇರುವಂಥ ಒಂದು ವ್ಯಕ್ತಿ, ಅವರಿಗೆ ಬಂದಾಗ ಇಲ್ಲಿ 40 ಯೂನಿಟ್ ಇನ್ಸುಲಿನನ್ನು ಕೊಡ್ತಾ ಇದ್ರು. ಓಕೆ, ಈಗ ಅವರು ಇನ್ನು ಟ್ರೀಟ್ಮೆಂಟಲ್ಲಿ ಇದ್ದಾರೆ ಕೂಡ. ಸರಿ, ಸುಮಾರು ಈಗ ಒಂದು 2 ತಿಂಗಳಾಗಿದೆ. ಆಲ್ರೆಡಿ ಅವರ ಇನ್ಸುಲಿನ್ 40 ಯೂನಿಟ್ ಏನಿತ್ತು ಅದನ್ನು ನಾವು 25 ಯೂನಿಟ್ಗೆ ತಂದಿದ್ದೀವಿ. ಆ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇರುವವರೆಗೆ 3 ತಿಂಗಳ ಒಳಗಡೆನೆ ನಾವು ಡಯಾಬಿಟಿಸನ್ನು ಕಂಟ್ರೋಲ್ಗೆ ತಂದು ಅವ್ರು ಆರಾಮಾದ ಮಾಮೂಲಿಯಾದ ಜೀವನ ಶೈಲಿಯನ್ನು ಮಾಡಿಕೊಳ್ಳುವಂಥ ಸಹಾಯವನ್ನು ಮಾಡ್ತೀವಿ. ಇದನ್ನು ಡೇ 1ಇಂದನೇ ನಾವು ಪ್ರಿಪೇರ್ ಮಾಡ್ತೀವಿ. 3 ಹಂತದಲ್ಲಿ ವರ್ಕ್ ಮಾಡ್ತೀವಿ: ಆಹಾರ ಕ್ರಮ, ದೈಹಿಕ ವ್ಯಾಯಾಮ ಅಥವಾ ಚಟುವಟಿಕೆ, ನಂತರ ನಾವು ಕೊಡುವಂಥ ಮೆಡಿಸಿನ್ಗಳು. ಸೊ ವಾಟ್ ಈಸ್ ದ ಯುನೀಕ್ನೆಸ್ ಆಫ್ ಗುಡುಚಿ ಮೆಡಿಸಿನ್ಸ್? ಗಿಡಮೂಲಿಕೆಗಳನ್ನು ತಂದು ಅದರಲ್ಲಿ ಒಂದು ಮಾನದಂಡಗಳಿರುತ್ತೆ ಪ್ರಿಪರೇಷನ್ನಲ್ಲಿ. ಸೊ ಅದಕ್ಕೆ ಸೈಂಟಿಫಿಕ್ ಸ್ಟಡಿ, ಸಪೋರ್ಟು, ರಿಸರ್ಚ್ ಎಲ್ಲವನ್ನು ಮಾಡಿ ನಮ್ಮ ಎಕ್ಸ್ಪರ್ಟ್ಸ್ ಅದನ್ನು ಫಾರ್ಮುಲೇಟ್ ಮಾಡಿರ್ತಾರೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್. ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೆಡಿಸಿನ್ಸ್ಗಳು ತಗೋಬೇಕು, ಅದು ಲೈಫ್ ಲಾಂಗ್ ತಗೊಳ್ಬೇಕು ಅಂದಾಗ ಪ್ರಿಡಾಮಿನೆಂಟ್ ಆಗಿ ಕಾಡುವ ಅಥವಾ ಅನುಭವಿಸುವ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಡಯಾಬಿಟಿಸ್. ಇದ್ರ ಬಗ್ಗೆ ತುಂಬ ಕ್ಲೀಶೇಸ್ ಇದೆ. ಅಂದರೆ ಲೈಫ್ ಲಾಂಗ್ ತಗೊಳ್ಳೇಬೇಕಾ, ಬೇರೆ ಏನೋ ಆಲ್ಟರ್ನೇಟ್ ಇಲ್ವಾ, ಇನ್ನೊಂದು ಟ್ರೈ ಮಾಡಲಾ, ಮತ್ತೊಂದು ಪ್ಯಾಟ್ರನ್ನ ಟ್ರೈ ಮಾಡಲಾ ಅಂತ. ಅದ್ರ ಜೊತೆಗೆ ಇನ್ನೂ ಒಂದು ಕುತೂಹಲನೂ ಇರುತ್ತೆ. ವಾಟ್ ಇಫ್ ಏನಾದರೂ ರಿವರ್ಸ್ ಮಾಡೋಕ್ಕಾಗ್ಬಿಟ್ರೆ, ಸದ್ಯ ಈ ಮೆಡಿಸಿನ್ ತಗೊಳ್ಳೋದೆಲ್ಲ ತಪ್ಪಿಸ್ಕೊಳ್ಬೋದಲ್ಲಪ್ಪ, ಸಫರ್ ಮಾಡೋದು ಎಲ್ಲಿ ಹೋದ್ರು ಆ ರಿಸ್ಟ್ರಿಕ್ಷನ್ಸ್ ಊಟ ತಿಂಡಿಲಿ ರಿವರ್ಸ್ ಏನಾರು ಆಗತ್ತಾ ಅನ್ನೋ ಪ್ರಶ್ನೆ ಇರುತ್ತೆ. ಅದರ ಕಷ್ಟ ಡಯಾಬಿಟಿಸ್ ಇಂದ ಸಫರ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ಆನ್ ದಿಸ್ ನೋಟ್ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋದು ಇವತ್ತು ನಾನು ಬಂದಿದ್ದೀನಿ ಮೈಸೂರಿನ ಗುಡುಚಿ ಆಯುರ್ವೇದಿಕ್ ಸೆಂಟರ್ಗೆ. ಸೊ ಇಲ್ಲಿ ನ್ಯಾಚುರಲ್ ವೇನಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಮೂಲಕ ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದು, ಮ್ಯಾನೇಜ್ಮೆಂಟ್ ಮಾಡೋದು, ಜೊತೆಗೆ ಹಿಮ್ಮೆಟ್ಟಿಸೋದು, ಅಂದರೆ ರಿವರ್ಸಲ್ ಇನ್ ಅ ವೆರಿ ನ್ಯಾಚುರಲ್, ಸಿಂಪಲ್, ಇಂಪ್ಲಿಮೆಂಟಬಲ್ ವೇನಲ್ಲಿ ಇಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಅರ್ಥ ಮಾಡ್ಕೊಳ್ಳೋಣ ಇವತ್ತು ಯಾವ್ಯಾವ ರೀತಿ ಫಾಲೋ ಮಾಡಬೇಕು, ಯಾವ್ಯಾವ ರೀತಿಯ ಯಾವ ಒಂದು ಅತಿರೇಕದ ಸಮಸ್ಯೆ ಇದ್ರೂ ಕೂಡ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇಲ್ವಾ, ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು, ರಿವರ್ಸ್ ಮಾಡ್ಬೋದು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರೀಮಣಿ ಅವರು, ಆಯುರ್ವೇದ ಡಯಾಬಿಟೀಸ್ ಸ್ಪೆಷಲಿಸ್ಟ್. 10 ವರ್ಷಕ್ಕೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೊರದೇಶದಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ದಾರೆ. ಈಗ ಗುಡುಚಿ ಸೆಂಟರಲ್ಲಿ ಡಯಾಬಿಟೀಸ್ ಅಂತ ಬಂದವ್ರಿಗೆ ಒಂದು ನಿರಾಳ ಅನ್ನಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಶ್ರಮ ವಹಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಆರಾಮಿದ್ದೀನಿ. ಡಯಾಬಿಟೀಸ್ ಅಂದ ಕೂಡಲೇ ಎಲ್ರಿಗೂ ಒಂದ್ ಸ್ವಲ್ಪ ಮುಖ ಸಪ್ಪೆ ಆಗ್ಬಿಡುತ್ತೆ. ಅಯ್ಯೋ ಬಂದ್ಬಿಡ್ತಾ, ಇನ್ ನನ್ನ ಲೈಫ್ ಪೂರ್ತಿ ನಾ ಸಫರ್ ಮಾಡ್ಬೇಕಾ ಅನ್ನೋಂಥದ್ದು. ಮೈ ವೆರಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶ್ಚನ್ ಟು ಯು ಇಸ್, ನಮ್ಮ ಭಾರತ ದೇಶ ಅದರಲ್ಲೂ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ. ಸೊ ಇಷ್ಟು ಫಾಸ್ಟ್ ಆಗಿ ಡಯಾಬಿಟಿಸ್ ಸಮಸ್ಯೆ ಗ್ರೋ ಆಗ್ತಿರೋದಕ್ಕೆ ಏನ್ ಕಾರಣ ಅಂತ? ಬಿಕಾಸ್ ಜನ ಏನೋ ಒಂದು ಸಿಂಪ್ಟಮ್ನ ಹಾಗಿದ್ರೆ ಅರ್ಲಿ ಸಿಂಪ್ಟಮ್ನ ಇಗ್ನೋರ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಮೆಸೇಜ್. ಸೊ ಯಾಕೆ ಹೀಗಾಗ್ತಿದೆ ಅಂಡ್ ಏನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅರ್ಲಿ ಸಿಂಪ್ಟಮ್ನ? ಹೌದು, ನೀವೇ ಹೇಳ್ದಂಗೆ ಈಗ ಭಾರತ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗಿದೆ. ಇದೊಂದು ಬೇಜಾರಿನ ವಿಚಾರ, ತುಂಬಾ ಹೆಮ್ಮೆ ಪಡುವಂತ ವಿಚಾರ ಏನಲ್ಲ ಇದು. ಏನಕ್ಕೆ ಹಿಂಗಾಗ್ತಿದೆ ಅಂದ್ರೆ, ಇದು ಒಂದಕ್ಕೆ ಈಕ್ವೇಟ್ ಮಾಡೋದಕ್ಕಾಗಲ್ಲ, ಹಿಂಗ್ ಮಾಡೋದ್ರಿಂದ ಹಿಂಗಾಯ್ತು ಅಂತ ಹೇಳೋದಕ್ಕಾಗಲ್ಲ. ಹಲವಾರು ಕಾರಣಗಳನ್ನ ಹಲವಾರು ದೃಷ್ಟಿಕೋನಗಳಲ್ಲಿ ಗಮನಿಸಿ ನಾವು ಇದನ್ನ ಒಂದು ಅನಲೈಸ್ ಮಾಡ್ಬೇಕಾಗತ್ತೆ, ಏನಕ್ಕೆ ಹಿಂಗಾಗ್ತದೆ ಅನ್ನೋದು. ಒಂದು ಬಂದು ನಮ್ಮ ಮಾಡರ್ನೈಸೇಷನ್ ಆಗಿರಬಹುದು, ಅತಿಯಾದ ಬೇರೆ ರೀತಿಯ ಒಂದು ಅಡಾಪ್ಷನ್, ಕಲ್ಚರ್ನ ನಾನು ಇವಾಗ ಅಡಾಪ್ಟ್ ಮಾಡ್ಕೋತೀನಿ ಅನ್ನೋದು ಅದು ಒಂದು ಕಾರಣ. ನಮ್ಮ ಜೀವನ ಶೈಲಿ ಸರಿ ಇಲ್ಲದೆ ಇರುವುದು ಒಂದು ಕಾರಣ. ಮಾಡರ್ನೈಸೇಷನ್ ಅಲ್ಲೇ ಬರುತ್ತೆ ಅದು ಕೂಡ, ಬಟ್ ಅತಿಯಾದ ಜೀವನ ಶೈಲಿಯ ವ್ಯತ್ಯಾಸಗಳು, ಒತ್ತಡ,
ಆಹಾರ ಕ್ರಮಗಳು ಸರಿ ಇಲ್ಲದೆ ಇರುವಂತದ್ದು, ಇವೆಲ್ಲವನ್ನು ಗಮನಿಸ್ಕೋಬೇಕಾಗತ್ತೆ. ಜೊತೆಯಲ್ಲಿ ಅನುವಂಶಿಕತೆ, ಹೆರಿಡಿಟರಿ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅದು ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ನಮಗೆ. ಸೊ ಅದರ ಭಾಗ ಸ್ವಲ್ಪ ಮಟ್ಟಿಗೆ ಇದ್ರೂ ನಮ್ಮ ಬೇರೆ ಎಲ್ಲ ಭಾಗಗಳು ಚೆನ್ನಾಗಿದ್ರೆ ಡಯಾಬಿಟಿಸ್ನ ಆಕ್ಚುಲಿ ನಾವು ಪ್ರಿವೆಂಟ್ ಮಾಡಬಹುದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಜೀವನ ಶೈಲಿ ಸರಿ ಇರಲ್ಲ, ಆಹಾರ ಪದ್ಧತಿಗಳು ಸರಿ ಇರಲ್ಲ, ಇದರ ಜೊತೆಗೆ ಅನುವಂಶಿಕತೆ, ಹೆರಿಡಿಟರಿ ಫ್ಯಾಕ್ಟರ್, ತಂದೆ ತಾಯಿಗೆ, ಅಜ್ಜ ಅಜ್ಜಿಗೆ ಈ ತರ ವಂಶಾವಳಿಯಲ್ಲೇ ಇರುವ ಕಾರಣ ಅದರ ಇನ್ಫ್ಲೂಯೆನ್ಸ್ ಇನ್ನು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ತರದ ಎಲ್ಲಾ ಬ್ರಾಡರ್ ಸ್ಪೆಕ್ಟ್ರಮ್ ಮತ್ತೆ ಡಿಫ್ರೆಂಟ್ ಡೈಮೆನ್ಷನ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ ಅನ್ನ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಭಾರತ ಅದಕ್ಕೆ ಈಗ ಹೆಚ್ಚೆಚ್ಚು ತುತ್ತಾಗ್ತದೆ. ಈಗ ಬಂದು ಏಜ್ ಬ್ರಾಕೆಟ್ ಒಂದು 25 ವರ್ಷದಿಂದ 35 ವರ್ಷದವರು ಹೆಚ್ಚಾಗಿ ತುತ್ತಾಗ್ತಿದ್ದಾರೆ. ಯಂಗ್ಸ್ಟರ್ಸ್, ಗೋಲ್ಡನ್ ಏಜ್ ಅಂತ ನಾವೇನ್ ಹೇಳ್ತೀವಿ ಈ ಪೀರಿಯಡ್ ನ, ಅಂತವ್ರು ತುತ್ತಾಗ್ತಿದ್ದಾರೆ. ಒಂದು ಕಾರಣ ಏನು ಅಂತಂದ್ರೆ ಇವಾಗಿನ ನಮ್ಮ ಕೆಲಸದ ಒಂದು ಫಾರ್ಮ್ಯಾಟ್ ಇರಬಹುದು ಅಥವಾ ನಮ್ಮ ಪ್ಯಾಟರ್ನ್ ಆಫ್ ವರ್ಕಿಂಗ್ ಇರಬಹುದು. ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಜನರಲ್ ಶಿಫ್ಟ್ ಆಗಿರ್ಬಹುದು, ನೈಟ್ ಶಿಫ್ಟ್ ಆಗಿರ್ಬಹುದು, ಮತ್ತೆ ಇದರಲ್ಲಿ ಎಕ್ಸ್ಚೇಂಜ್ ಅನ್ನೋದು ಇರುತ್ತೆ. ಕೆಲವೊಂದಷ್ಟು ದಿನ ನಾನು ಈ ಶಿಫ್ಟ್ ಅಲ್ಲಿ ಮಾಡ್ತೀನಿ, ಕೆಲವೊಂದಷ್ಟು ದಿನ ಈ ಶಿಫ್ಟ್ ಅಲ್ಲಿ ಮಾಡ್ತೀನಿ, US ಬೇಸ್ಡ್ ಕಂಪನಿಗೆ ವರ್ಕ್ ಮಾಡ್ತೀನಿ, ಈ ತರದ್ದೆಲ್ಲ ಇರುತ್ತೆ. ಸೊ ಅವರ ಟೈಮಿಗೆ ನಾವು ವರ್ಕ್ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯನ ನಾವು ಕಳ್ಕೊತಾ ಇದ್ದೀವಿ. ಸೊ ಇದು ಒಂದು ಮುಖ್ಯ ಕಾರಣ ಆಗತ್ತೆ. ಜೊತೆಗೆ ನಾ ಹೇಳ್ದಂಗೆ ಬೇರೆ ಎಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಬಟ್ ಈ ಡಯಾಬಿಟೀಸ್ ಅಂದ ತಕ್ಷಣ ಜನರಲ್ ಆಗಿ ಎಲ್ಲರೂ ಇವತ್ತು ಇಂಟರ್ನೆಟ್ ಅಲ್ಲಿ ಎಲ್ಲವನ್ನು ನೋಡ್ತಾರೆ, ಒಂದಷ್ಟು ಬೇಸಿಕ್ ಆಗಿ ತಿಳ್ಕೊಳ್ತಾರೆ. ಡಯಾಬಿಟೀಸ್ ಅಂದ ತಕ್ಷಣ ನಂಗೆ ಯಾವ ತರ ಡಯಾಬಿಟೀಸ್ ಬಂದಿದೆ, ಕೆಲವುದು ಪ್ರೀ ಡಯಾಬಿಟೀಸ್ ಅಂತಿರುತ್ತೆ, ಟೈಪ್ 1 ಅಂತಿದೆ, ಟೈಪ್ 2 ಅಂತಿದೆ. ಈ ಟರ್ಮಿನಾಲಜೀಸ್ ಗೊತ್ತಿದೆ ಎಲ್ರಿಗೂ, ಬಟ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ, ಯಾವ ಸ್ಟೇಜ್ ಅಲ್ಲಿ ಯಾವ್ದನ್ನ ಏನು ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಖಂಡಿತವಾಗ್ಲು. ಈಗ ಬ್ರಾಡರ್ ಸ್ಪೆಕ್ಟ್ರಮ್ ಅಲ್ಲಿ ನಾವು ನೋಡುವುದಾದರೆ 2 ತರದಲ್ಲಿ ಕ್ಯಾಟಗರೈಸ್ ಮಾಡಬಹುದು ಡಯಾಬಿಟಿಸ್ ಅನ್ನೋದು. ಒಂದು ಟೈಪ್ 1, ಇನ್ನೊಂದು ಟೈಪ್ 2 ಅಂತ. ಅದರಲ್ಲೂ ಕೂಡ ಸಾಕಷ್ಟು ಸಬ್ ಟೈಪ್ಸ್ ಇರುತ್ತೆ. ಅದರಲ್ಲಿ ನಾವು ಅಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಹೋಗೋದು ಬೇಡ, ನಮಗೆ ಜನರಿಗೆ ಸಾಮಾನ್ಯವಾಗಿ ಒಂದು ಜ್ಞಾನ ಕೊಡುವುದಕ್ಕೆ ಅಥವಾ ಒಂದು ನಾಲೆಡ್ಜ್, ಬೇಸಿಕ್ ಕಾಮನ್ ಪೀಪಲ್ಗೆ ನಾಲೆಡ್ಜ್ ಕೊಡುವ ಬಗ್ಗೆ ಮಾತಾಡೋಣ. ಟೈಪ್ 1 ಅಲ್ಲಿ ಬಂದ್ರೆ ಅದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಏನಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನುವ ಒಂದು ಹಾರ್ಮೋನ್ ಉತ್ಪಾದನೆ ಮಾಡುತ್ತೆ, ಪ್ಯಾನ್ಕ್ರಿಯಾಸ್ ಅನ್ನುವ ಒಂದು ಅಂಗ. ಆ ಅಂಗದಲ್ಲಿ ಇನ್ಸುಲಿನ್ ಉತ್ಪಾದನೆ ಅನ್ನುವುದೇ ಆಗ್ತಾ ಇರಲ್ಲ, ಕೊರತೆ ಇರುತ್ತೆ, ಉತ್ಪಾದನೆಯಲ್ಲೇ ಕೊರತೆ ಇರುತ್ತೆ. ಅಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೊರಗಿನ ಇಂಜೆಕ್ಷನ್ ರೂಪದಲ್ಲಿ ಇನ್ಸುಲಿನ್ ಅನ್ನ ತಗೊಳ್ಳುವುದು ತುಂಬಾ ಮುಖ್ಯ ಆಗತ್ತೆ. ಇದು ಹೆಚ್ಚಾಗಿ ಕಾಣಿಸುವುದು ಚಿಕ್ಕ ಮಕ್ಕಳಲ್ಲಿ. ಓಕೆ, ಇದು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಕಾಣಿಸ್ಕೊಳ್ಳುವಂಥದ್ದು. ಮತ್ತೆ ಈಗ ಇನ್ನೊಂದು ಬೇಸರದ ವಿಚಾರ ಅಂದ್ರೆ ಹೆಚ್ಚೆಚ್ಚು ಮಕ್ಕಳು ಟೈಪ್ 1 ಡಯಾಬಿಟಿಸ್ಗೆ ತುತ್ತಾಗ್ತಿದ್ದಾರೆ. ಅಂದ್ರೆ 2-3 ವಯಸ್ಸಿನ ಮಕ್ಕಳಲ್ಲೇ ಶುರು ಆಗತ್ತೆ. ಇದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ನಾವು ನೋಡುವುದಾದ್ರೆ ಅವರ ತಂದೆ ತಾಯಿಯ ಒಂದು ಕ್ರಮಗಳು ಸರಿ ಇಲ್ಲದೆ ಇರುವಾಗ ಮಕ್ಕಳಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಬಟ್ ಇದೇ ಕಾರಣ ಅಂತ ಹೇಳೋದಕ್ಕಾಗಲ್ಲ. ಬಟ್ ಟೈಪ್ 1 ಅಲ್ಲಿ ಬೇಸಿಕಲಿ ಇನ್ಸುಲಿನ್ ಡಿಪೆಂಡೆನ್ಸಿ ಅನ್ನೋದು ಇರುತ್ತೆ. 20 ವರ್ಷದ ಕಮ್ಮಿ ಏಜ್ ಗ್ರೂಪ್ ಅಲ್ಲಿ ಇರುವಂತವರು ಇದಕ್ಕೆ ತುತ್ತಾಗುವಂತ ಒಂದು ಕ್ಯಾಟಗರಿ. ಟೈಪ್ 2 ಅಂತ ಬಂದಾಗ ಈಗ ಸಾಮಾನ್ಯವಾಗಿ ಹೆಚ್ಚಿರುವಂತದ್ದು, ಆಯ್ತಾ, ಇಲ್ಲಿ 100 ಭಾಗ ತಗೊಂಡ್ರೆ 90 ಭಾಗದಷ್ಟು ಟೈಪ್ 2 ಇರುತ್ತೆ, ಇನ್ನು 10 ಭಾಗ ಬಂದು ಟೈಪ್ 1 ಅನ್ನೋದು ಇರುತ್ತೆ. ಟೈಪ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಇನ್ಸುಲಿನ್ ಅನ್ನ ಉತ್ಪಾದನೆ ಮಾಡ್ತಾ ಇರತ್ತೆ, ಬಟ್ ನಮ್ಮ ದೇಹದಲ್ಲಿ ಅದರ ಬಳಕೆ ಚೆನ್ನಾಗಿ ಆಗ್ತಾ ಇರಲ್ಲ. ಓಕೆ, ಹಾಗಾಗಿ ಏನಾಗುತ್ತೆ, ಇಲ್ಲೂ ಕೂಡ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವುದು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಹಲವಾರು ಕಾರಣಗಳಿದೆ, ಏನೇನು ಅಂತ ಮಾತಾಡೋಣ ಅದರ ಬಗ್ಗೆ. ಬಟ್ ಮುಖ್ಯವಾಗಿ ಇಲ್ಲಿ ಆಗುವುದು ಒಂದು, ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಿದ್ರು ಕೂಡ ನಮ್ಮ ದೇಹ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ದೆ ಇರುವ ಕಾರಣ ನಮ್ಮ ಹೈ ಲೆವೆಲ್ ಆಫ್ ಶುಗರ್ಸ್ ಇರುತ್ತೆ ದೇಹದಲ್ಲಿ. ಹೀಗಾಗಿ ಅದರ ಮುಖಾಂತರ ನಮಗೆ ಡಯಾಬಿಟಿಸ್ಗೆ ನಾವು ಒಂದು ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಪ್ರೀ ಡಯಾಬಿಟಿಸ್ ಅಂತ ಬಂದ್ರಿ, ಅದಕ್ಕೆ ನಾವು ಕೆಲವೊಂದು ಬ್ಲಡ್ ಪ್ಯಾರಾಮೀಟರ್ಸ್, ರಕ್ತ ಪರೀಕ್ಷೆಗಳನ್ನ ಮಾಡ್ತೀವಿ. ಅದರ ನಂತರ ಡಯಾಬಿಟಿಸ್ ಅಲ್ಲಿ ಇದಾರ, ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ಇದಾರ, ಅಥವಾ ಇನ್ನು ನೆಕ್ಸ್ಟ್ ಪ್ರೀ ಡಯಾಬಿಟಿಕ್ ಗೆ ಹೋಗುವ ಚಾನ್ಸಸ್ ಇದೆಯಾ, ಎಲ್ಲವನ್ನು ಕೂಡ ನಾವು ಅದರಲ್ಲಿ ಅನಲೈಸ್ ಮಾಡಬಹುದು. ಸೊ ರಕ್ತ ಪರೀಕ್ಷೆಗಳ ಮೂಲಕ, ಕೆಲವೊಂದು ಲಕ್ಷಣಗಳ ಮೂಲಕ, ಅರ್ಲಿ ಸೈನ್ಸ್ ಅಂತ ಹೇಳ್ತೀವಿ, ಅದರೆಲ್ಲದರ ಮೂಲಕ ನಾವು ಅದನ್ನ ಡಿಸೈಡ್ ಮಾಡಬಹುದು. ಓಕೆ,
ಇನ್ನು ಡಯಾಬಿಟೀಸ್ ಅಂತ ಬಂದಾಗ ಸಾಕಷ್ಟು ತಪ್ಪು ತಿಳುವಳಿಕೆಗಳು ಕೂಡ ಇದೆ, ಮಿತ್ಸ್ ಇದೆ. ಹೌದು. ಅಂದ್ರೆ ಸುಮ್ಮನೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮ್ಮ ಅಪ್ಪ ಅಮ್ಮಗಿದೆ ನಂಗೆ ಬಂದ್ಬಿಡ್ಬೋದು, ಅಥವಾ ಸಕ್ಕರೆ ತಿನ್ನೋದ್ರಿಂದಾನೇ ಡಯಾಬಿಟೀಸ್ ಬರುತ್ತೆ ಅಂತ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಈ ತರ ತುಂಬಾ ಕೇಳಿರ್ತೀರಿ, ಯಾವ್ಯಾವ ತರ ಮಿತ್ಸ್ ಇದೆ, ಅದ್ರ ಸತ್ಯಾಂಶ ಏನು ಅಂತ ಹೇಳ್ತೀರಾ? ಓಕೆ, ಎಲ್ಲ ತುಂಬಾ ಜನಕ್ಕೆ ಇರುವಂತ ಒಂದು ಮಿಥ್ಯ ಕಲ್ಪನೆ ಏನಂತಂದ್ರೆ, ನಾ ಸಕ್ಕರೆ ಬಿಟ್ಬಿಟ್ಟಿದ್ದೀನಿ ಡಾಕ್ಟ್ರೆ, ನನ್ಗೆ ಸಕ್ಕರೆ ಕಾಯಿಲೆ ಯಾಕೆ ಬಂತು. ಅವ್ರು ಇವಾಗ ಶುಗರ್ ಅವರೇ ಚೆಕ್ ಮಾಡ್ಕೋತಿರ್ತಾರೆ, ಅಥವಾ ಏನೋ ಒಂದು ಕಾರಣಕ್ಕೆ ಬೇರೆ ಏನೋ ಅನಾರೋಗ್ಯದಿಂದ ಹೋಗಿರ್ತಾರೆ, ಇವಾಗ ಬ್ಲಡ್ ಟೆಸ್ಟ್ ಮಾಡಿರ್ತಾರೆ, ಸ್ವಲ್ಪ ವೇರಿಯೇಷನ್ ಇದೆ, ಆಗಿಂದ ನಾನು ಬಿಟ್ಬಿಟ್ಟಿದ್ದೀನಿ ಡಾಕ್ಟ್ರೆ, ಆದ್ರೂ ನೋಡಿ ನನಗೆ ಶುಗರ್ ಕಮ್ಮಿನೇ ಆಗ್ತಿಲ್ಲ, ನಾನು ಸಕ್ಕರೆ ತಿಂತಾನೆ ಇಲ್ವಲ್ಲ ಅಂತ ಕೇಳ್ತಾರೆ. ಒಂದು ಸಕ್ಕರೆ ತಿನ್ನುವುದರಿಂದ ಮಾತ್ರ ಬರುತ್ತೆ ಅಂತ ಅಲ್ಲ, ಸಕ್ಕರೆ ಕಾಯಿಲೆ ಇರುವವರು ತಿನ್ನಬಾರ್ದು ಅಂತ ಹೇಳ್ತೇವೆ, ಕರೆಕ್ಟಾ? ಬಟ್ ನಾನು ಸಕ್ಕರೆ ಬಿಟ್ಟಿದ ತಕ್ಷಣ ನನ್ನ ಡಯಾಬಿಟಿಸ್ ರಿವರ್ಸ್ ಆಗಲ್ಲ, ಅಥವಾ ನನ್ನ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಮ್ಮಿ ಆಗತ್ತೆ ಅನ್ನುವುದು ಅಲ್ಲ, ಅಥವಾ ಸಕ್ಕರೆ ತಿನ್ನೋದ್ರಿಂದಾನೇ ಡಯಾಬಿಟಿಸ್ ಬರುತ್ತೆ ಅನ್ನೋದು ಅಲ್ಲ. ಇಲ್ಲ, ಅದಕ್ಕೆ ಈಕ್ವೇಟ್ ಮಾಡೋದಕ್ಕಾಗಲ್ಲ, ಸಕ್ಕರೆ ತಿನ್ನೋದ್ರಿಂದ ಮಾತ್ರ ಬರುತ್ತೆ ಅಂತ ಹೇಳಿ. ಏನಂತಂದ್ರೆ ನಮ್ಮ ಬೇರೆ ಎಲ್ಲ ಜೀವನ ಶೈಲಿ ಸರಿ ಇಲ್ಲ, ಆಹಾರ ಕ್ರಮ ಸರಿ ಇಲ್ಲ, ಇದರ ಜೊತೆಗೆ ನಮ್ಗೆ ಈ ತರದ್ದು ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾನು ಸ್ವೀಟ್ಸೇ ತಿಂತೇನೆ ಅಂತನ್ನೋದು ಎಲ್ಲವೂ ಸೇರ್ಕೊಂಡು ಇದಾಗತ್ತೆ. ಇವಾಗ ಬರೀ ಸ್ವೀಟ್ಸ್ ಅಂತಲೇ ಬರೋಲ್ಲ ರೂಪಾ ಅವರೇ, ಬೇಸಿಕಲಿ ಏನಾಗುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನುವುದು ಶುಗರ್ ಆಗಿ ಕನ್ವರ್ಟ್ ಆಗುವಂಥದ್ದು ನಮ್ಮ ದೇಹದಲ್ಲಿ, ಓಕೆನಾ? ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ನೀವು ಹೆಚ್ಚಿನ ಕಾರ್ಬೋಹೈಡ್ರೇಟ್ಸ್ ಕನ್ಸಂಪ್ಷನ್ ಕ್ಯಾಟಗರಿಯಲ್ಲಿ ಇದ್ದವರಾದ್ರೆ, ನೀವು ಸಕ್ಕರೆ ತಿಂದೇ ಇದ್ರು ಕೂಡ ಫೈನಲ್ ಆಗಿ ಅದು ಗ್ಲೂಕೋಸ್ ಅಥವಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಶುಗರ್ ಆಗಿಯೇ ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗುವುದು. ಹಾಗಾಗಿ ಏನಾಗುತ್ತೆ, ನೀವು ಹೆಚ್ಚಿನ ಕಾರ್ಬೋಹೈಡ್ರೇಟ್ಸ್ ಅನ್ನ ತಿನ್ನುವಂತವರಾಗಿದ್ರೆ ಅದನ್ನ ನೀವು ಅವಾಯ್ಡ್ ಮಾಡ್ಲೇಬೇಕಾಗತ್ತೆ. ಬರೀ ಸಕ್ಕರೆಯನ್ನ ಅವಾಯ್ಡ್ ಮಾಡಿದ್ರೆ ಅದು ಸರಿ ಹೋಗಲ್ಲ. ಮತ್ತೆ ಒಂದು ಬ್ಯಾಲೆನ್ಸ್ ಡಯಟ್ ಫುಡ್ ಪ್ಯಾಟರ್ನ್ ಅನ್ನ ಮಾಡ್ಕೊಂಡು ಬಂದು ಮಾಡಿದ್ರೆ ಅದರಲ್ಲಿ ಉತ್ತಮವಾದ ನೀವು ಚೇತರಿಕೆಯನ್ನ ಕಾಣ್ಬೋದು. ಜಸ್ಟ್ ಸಕ್ಕರೆ ಬಿಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇದು ಒಂದು ಕಡೆ ಆಗತ್ತೆ. ಸೊ ಈಗ ಹೆರಿಡಿಟರಿ ಫ್ಯಾಕ್ಟರ್ ಅಂತ ಹೇಳಿದ್ರಿ, ಹೌದು, ಅದರ ಕಾಂಟ್ರಿಬ್ಯೂಷನ್ ಇರುತ್ತೆ. ಇವಾಗ ಅಪ್ಪ ಅಮ್ಮಂಗೆ ಇಬ್ರಿಗೂ ಹೆರಿಡಿಟರಿ ಫ್ಯಾಕ್ಟರ್ ಅಲ್ಲಿ ಶುಗರ್ ಇದೆ, ನನಗೆ ಬರಬಹುದಾ ಅಂತ ಕೇಳಿದ್ರೆ 70% ಚಾನ್ಸಸ್ ಇರುತ್ತೆ, ಬಟ್ 100% ಅಲ್ಲ. ಅದು 30% ಇನ್ನು ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇದೆ, ಅಪ್ಪ ಅಮ್ಮ ಇಬ್ಬರಿಗೂ ಇದ್ದ ಪಕ್ಷದಲ್ಲಿ, ಓಕೆನಾ? ಸೊ ಬರೀ ಒಬ್ಬರಿಗಿದೆ, ಒಂದು ಪ್ಯಾರೆಂಟ್ಗಿದೆ, ತಂದೆ ಅಥವಾ ತಾಯಿಗಿದೆ ಅಂದಾಗ ಅದು ಇನ್ನೂ ಕಮ್ಮಿ ಇರುತ್ತೆ, 40% 50% ಅಷ್ಟೇ ಚಾನ್ಸಸ್ ಇರೋದು. ಇನ್ನೂ 50% ನಿಮ್ಮ ಕೈಯಲ್ಲೇ ಇರುತ್ತೆ ಎಲ್ಲವೂ. ಅಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೋಬಹುದು. ಆ ಬದಲಾವಣೆಯಿಂದ ಅದನ್ನ ಅವಾಯ್ಡ್ ಮಾಡಬಹುದು, ಪ್ರೊಲಾಂಗ್ ಮಾಡಬಹುದು. ಇವಾಗ ನನ್ನ ತಂದೆ ತಾಯಿಗೆ 40 ವಯಸ್ಸಲ್ಲಿ ಬಂದಿದೆ ಅಂದ್ರೆ ಯೂಶಲ್ ಕ್ಯಾಟಗರಿ, ನಾನು ಇವಾಗ ಹೇಳಿದ್ನಲ್ಲ 25-30 ಒಳಗಡೆ ಬರ್ತಾ ಇದೆ ಅಂತವ್ರು ತುತ್ತಾಗ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಹೆರಿಡಿಟರಿ ಫ್ಯಾಕ್ಟರ್ ಒಂದು ಸ್ಟ್ರಾಂಗ್ ಇದು ಇರುತ್ತೆ, ಬೇಸ್ ಇರುತ್ತೆ. ಜೊತೆಗೆ ಅವರ ಲೈಫ್ ಸ್ಟೈಲ್ ಸರಿ ಇರಲ್ಲ, ಆಹಾರ ಪದ್ಧತಿಗಳು ಸರಿ ಇರೋದಿಲ್ಲ, ಜೀವನ ಶೈಲಿಗಳು ಸರಿ ಇರೋದಿಲ್ಲ. ಒತ್ತಡ ತುಂಬಾ ಮುಖ್ಯ ಆಗತ್ತೆ. ಇವಾಗಿನ ಜನರೇಷನ್ ಅಲ್ಲಿ ಒತ್ತಡ ಅನ್ನೋದು ಬೆಳಗ್ಗೆ ಎದ್ದಾಗಿಂದಲೇ ರಾತ್ರಿ ಮಲಗುವವರೆಗೂ ಒತ್ತಡ ಇರುತ್ತೆ. ಬೆಳಗ್ಗೆ ಎದ್ದು ಓಡ್ಕೊಂಡು ಆಫೀಸ್ಗೆ ಹೋಗೋದು, ಪಟ ಅಂತ ತಿಂಡಿ ತಿನ್ನುವುದು, ಮಕ್ಕಳನ್ನ ರೆಡಿ ಮಾಡಿ ಕಳ್ಸೋದು, ಮಕ್ಕಳಲ್ಲೂ ಕೂಡ ಒಂದು ಒತ್ತಡವನ್ನ ನಾವು ಇವಾಗಿಂದಾನೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲವೂ ಮುಖ್ಯ ಆಗತ್ತೆ. ಹಾಗಾಗಿ ಬರೀ ನನ್ನ ತಂದೆ ತಾಯಿಗಿದೆ ಹೆರಿಡಿಟರಿ ಫ್ಯಾಕ್ಟರ್ ಇಂದ ಬರುತ್ತೆ ಅಂತೇನಿಲ್ಲ, ಸಾಕಷ್ಟು ಬೇರೆ ಬದಲಾವಣೆಗಳನ್ನ ಮಾಡ್ಕೊಳ್ಳುವುದರ ಮುಖಾಂತರ, ಪ್ರಿವೆಂಟಿವ್ ಕೇರ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಮಾಡುವುದರ ಮುಖಾಂತರ ದೇ ಕ್ಯಾನ್ ರಿಯಲಿ ಪ್ರಿವೆಂಟ್ ಇಟ್, ಪ್ರೊಲಾಂಗ್ ಇಟ್. ವಂಡರ್ಫುಲ್ ವಂಡರ್ಫುಲ್. ಇದೊಂದು ಧೈರ್ಯ ಕೊಡುವಂತ ವಿಚಾರ. ಈಗ ನಾವು ಬರೋದಕ್ಕೆ ಮುಂಚೆ ಬಗ್ಗೆ ಮಾತಾಡಿದ್ವಿ, ಈಗ ಡಯಾಬಿಟಿಸ್ ಬಂದ್ಬಿಟ್ಟಿದೆ. ದೇ ವುಡ್ ಬಿ ಯೂಶಲಿ ವೆರಿ ಫೆಮಿಲಿಯರ್ ವಿತ್ ಅ ಟರ್ಮ್ ಕಾಲ್ಡ್ HbA1c ಟೆಸ್ಟ್ ಮಾಡಿಸೋದು ಅನ್ನೋದು ಅವ್ರಿಗೆ ತುಂಬಾ ಪರಿಚಿತ ಆಗ್ಬಿಟ್ಟಿರುತ್ತೆ. ಏನು ಅಂತ ಗೊತ್ತಿಲ್ಲದೆ ಹೋದ್ರು ಅದ್ರ ಪರಿಚಯ. ಐ ವಾಂಟ್ ಟು ನೋ, ಏನ್ HbA1c ಅಂದ್ರೆ, ಅಥವಾ ಅದ್ರಲ್ಲಿ ಬರುವ ನಂಬರ್ಸ್ ಅವ್ರಿಗೆ ಅದು ಬಂದಾಗ ಗೊತ್ತಾಗುತ್ತೆ, ಓ ಇದ್ರ ಮೂಲಕ ಗೊತ್ತಾಗುತ್ತೆ ನಾನು ಡಯಾಬಿಟಿಸ್ ಇದೆ ಇಲ್ಲ ಅಂತ. ಆ ಪ್ಯಾರಾಮೀಟರ್ಸ್, ಆ ನಂಬರ್ಸ್ ಏನನ್ನ ಇಂಡಿಕೇಟ್ ಮಾಡುತ್ತೆ? HbA1c ಅಂದ್ರೆ ಏನು? ಓಕೆ, ಈಗ ಹೆಂಗಾಗೋಗಿದೆ ಅಂದ್ರೆ ಎಲ್ಲರೂ ಇಂಟರ್ನೆಟ್ ಡಾಕ್ಟರ್ಸ್ ಆಗೋಗಿದ್ದಾರೆ. ಸಾಕಷ್ಟು ಇನ್ಫಾರ್ಮೇಶನ್ ಇಂಟರ್ನೆಟ್ ಅಲ್ಲಿ ಸಿಗತ್ತೆ. ಹಾಗಾಗಿ ಇಲ್ಲಿ ಬರೋದಕ್ಕೆ ಮುಂಚೆನೆ ಅವರು ಸಾಕಷ್ಟು ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಕೊಂಡು ಬರ್ತಾರೆ. ಮತ್ತೆ ಇಲ್ಲ ಅಂದ್ರೆ ಆಕ್ಸಿಡೆಂಟಲ್ಲಿ ಮಾಡಿಸ್ತಾರೆ. ಇವಾಗ ಇನ್ನೊಂದು ಗುಡ್ ಥಿಂಗ್ ಅಂತ ಏನಂತಂದ್ರೆ, ಆಫೀಸ್ಗಳಲ್ಲಿ, ಕಾರ್ಪೊರೇಟ್ ಆಫೀಸ್ಗಳಲ್ಲಿ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಅವ್ರಿಗೆಲ್ಲ ಏನಿರುತ್ತೆ ಅಂದ್ರೆ ಒಂದು ರೊಟೀನ್ ಹೆಲ್ತ್ ಚೆಕ್ಅಪ್ ಅಂತ ಮಾಡ್ತಾರೆ. ವರ್ಷಕ್ಕೆ ಒಮ್ಮೆ, 6 ತಿಂಗಳಿಗೊಮ್ಮೆ, ಈ ರೀತಿ ರೊಟೀನ್ ಹೆಲ್ತ್ ಚೆಕ್ಅಪ್. ಜನರಲ್ ಆಗಿ ಎಲ್ಲ ಒಂದು ಬ್ಲಡ್ ಪ್ಯಾರಾಮೀಟರ್ಸ್ ಅನ್ನ ಮೆಜರ್ ಮಾಡುವುದು ಒಂದು ಗುಡ್ ಥಿಂಗ್. ಸ್ಕ್ರೀನಿಂಗ್ ಅನ್ನ ಮಾಡ್ತಾರೆ, ಇದರಲ್ಲಿ ಗೊತ್ತಾಗಿರುತ್ತೆ. ಸೊ ಇದನ್ನ ನಾವು ಹೆಂಗೆ ತಿಳ್ಕೊಬಹುದು, ಹೆಂಗೆ ಅನಲೈಸ್ ಮಾಡಬಹುದು ಆ ಪ್ಯಾರಾಮೀಟರ್ಸ್ ಅನ್ನ ಅಂತ ನಾನು ನಿಮಗೆ ಹೇಳ್ತೇನೆ. ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಕೂಡ ಕೊಟ್ಟಿದ್ದಾರೆ, WHO ಇಂದ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ಯಾರಾಮೀಟರ್ಸ್
ಪ್ಯಾರಾಮೀಟರ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೇಂಜ್ ಅಲ್ಲಿ ಇದ್ರೆ ಯಾವ ರೀತಿ ಅದನ್ನ ಕನ್ಸಿಡರ್ ಮಾಡಬೇಕು, ಅದನ್ನ ಅನಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೇನೆ ನಾನು. ಈಗ ಯೂಶಲಿ HbA1c ಅನ್ನೋದು ಏನು ಅಂತ ಸಿಂಪಲ್ ಟರ್ಮ್ಸ್ ಅಲ್ಲಿ ಫಸ್ಟ್ ಹೇಳ್ಬಿಡ್ತೀನಿ. ಈಗ HbA1c ಅನ್ನೋದು ಒಂದು ರಕ್ತದಲ್ಲಿ ಇರುವಂತ ಶುಗರ್, ಒಂದು ಆವರೇಜ್ ಒಂದು 2 ರಿಂದ 3 ತಿಂಗಳಲ್ಲಿ ನಿಮ್ಮ ರಕ್ತ ಕಣಗಳು ಎಷ್ಟು ಗ್ರಾಮ್ ಶುಗರ್ ಅನ್ನ ಕ್ಯಾರಿ ಮಾಡುತ್ತವೆ ಅನ್ನುವುದನ್ನ ತೋರಿಸ್ಕೊಡುತ್ತೆ. ಯಾಕೆ ಅಂದ್ರೆ ನಿಮ್ಮ ಬ್ಲಡ್ ಸ್ಟ್ರೀಮ್ಗೆ ಆಹಾರ ಪಚನ ಆಗಿದ ನಂತರ ಗ್ಲೂಕೋಸ್ ರಿಲೀಸ್ ಆಗತ್ತಲ್ಲ, ಅದು ರಕ್ತದ ಮುಖಾಂತರನೇ ಎಲ್ಲ ಕಡೆಗೂ ಸಂಚಾರ ಮಾಡಬೇಕು, ಅದರಿಂದನೇ ನಿಮಗೆ ಎನರ್ಜಿಯನ್ನ ಕೊಡಬೇಕು. ಕರೆಕ್ಟಾ? ಆಗ ಕ್ಯಾರಿ ಮಾಡುವಾಗ ಅವಶ್ಯಕತೆ ಇರುವಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಅಥವಾ ಗ್ರಾಮ್ಗಳಲ್ಲಿ ಕ್ಯಾರಿ ಮಾಡಿದ್ರೆ ಒಳ್ಳೇದು ಅದು. ಅಥವಾ ಅದು ಹೆಚ್ಚಾಗಿ ಆದಾಗ ಈ ರೀತಿಯಾಗಿ ಸಕ್ಕರೆ ಅಂಶ ಅನ್ನೋದು ರಕ್ತದಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಓಕೆನಾ? ಸೊ ಈಗ ಪ್ಯಾರಾಮೀಟರ್ಸ್ ಏನ್ ಹೇಳುತ್ತೆ ಅಂತಂದ್ರೆ HbA1c ಅನ್ನೋದು ಬೇಸಿಕಲಿ ನಾ ಹೇಳ್ದಂಗೆ ಒಂದು 100 ml ರಕ್ತ ತಗೊಂಡ್ರೆ ಒಂದು ರಕ್ತ ಕಣದಲ್ಲಿ ಎಷ್ಟು ಗ್ರಾಮ್ ಶುಗರ್ ಇದೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಓಕೆನಾ? ಮತ್ತೆ 2 ರಿಂದ 3 ತಿಂಗಳ ಆವರೇಜ್ ಶುಗರ್ ಅನ್ನ ಕೂಡ ನಮಗೆ ತಿಳಿಸ್ಕೊಡುತ್ತೆ. ಇದು ಹಿಂದಿನ ದಿನ ಅಥವಾ ಏನಾದ್ರೂ ಒಂದು 2 ದಿನದಲ್ಲಿ ವೇರಿಯೇಷನ್ ಆಗಿದ್ರೆ ಅಥವಾ ಇನ್ನೊಂದು ಮಾಡ್ತಾರೆ ಪೇಷಂಟ್ಗಳು, ಡಾಕ್ಟರ್ ಹತ್ರ ಹೋಗ್ಬೇಕು, ಒಂದು ವಾರ ನೀಟಾಗಿ ಡಯಟ್ ಮಾಡಿ ಅವತ್ತು ನಮ್ಮ ಮುಂದೆ ಬಂದು ಕೂತ್ಕೊಂಡಾಗ ಡಾಕ್ಟರ್ ಶುಗರ್ ನಾರ್ಮಲ್ ಇದೆಯಲ್ಲ, ಅದು ನಮಗೆ ಮುಖ್ಯ ಆಗಲ್ಲ. ಈ 3 ತಿಂಗಳ ಆವರೇಜ್ ತುಂಬಾ ಮುಖ್ಯ ಆಗತ್ತೆ. ಸೊ ಹಾಗಾಗಿ ಇದರ ಏನು ಇದಿದೆ, ಇತಿಮಿತಿಗಳು ಏನಿದೆ, ಲಿಮಿಟೇಷನ್ಸ್ ಹೆಂಗಿರತ್ತೆ, ಯಾವ ಲಿಮಿಟೇಷನ್ ಅಲ್ಲಿ ಏನನ್ನ ನಾವು ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾ ಬರ್ತೀನಿ. 5.7% ಅಂತ ಹೇಳ್ತೀವಿ. ಎನಿಥಿಂಗ್ ಬಿಲೋ 5.7% ಬಂದಲ್ಲಿ ಅವರು ಒಂದು ಹೆಲ್ದಿ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಅವರಿಗೆ ಸಕ್ಕರೆ ಕಾಯಿಲೆ ಇಲ್ಲ, ಅವರು ಒಂದು ಹೆಲ್ದಿ ಆದ ಲೈಫ್ ಸ್ಟೈಲ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಓಕೆ, ಎನಿಥಿಂಗ್ ಬಿಟ್ವೀನ್ 5.7 ಮತ್ತೆ 6.4% ರೇಂಜ್ ಅಲ್ಲಿ ಬಂದಾಗ ಅವ್ರನ್ನ ಪ್ರೀ ಡಯಾಬಿಟಿಕ್ಸ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ ನಾವು ಅವ್ರನ್ನ. ಸೊ ಅವ್ರು ಏನಂತಂದ್ರೆ ಇನ್ ನೆಕ್ಸ್ಟ್ ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗುವಂತ ಹೈ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ದಿನಗಳಲ್ಲಿ. ಹೌದು, ಬಾರ್ಡರ್ ಲೈನ್ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಎನಿಥಿಂಗ್ ಅಬೋವ್ 6.4 ಬಂದಲ್ಲಿ, 6.4 6.5 ಅಬೋವ್ HbA1c ಇದ್ದಲ್ಲಿ ಅವ್ರನ್ನ ಡಯಾಬಿಟಿಕ್ ಅಂತ ಹೇಳ್ತೀವಿ. ಇನ್ನೂ ಕೆಲವೊಬ್ಬರಲ್ಲಿ ನಾವಿಲ್ಲಿ ನೋಡುವ ಹಾಗೆ 10ರ ಮೇಲಿರುತ್ತೆ HbA1c ಅನ್ನೋದು, 12, 13, 15ರವರೆಗೂ ಇರುವಂತವರು ಇದ್ದಾರೆ. ಅದನ್ನ ಅವರು ಮೆಡಿಕೇಶನ್ ಅಲ್ಲಿ ಕೂಡ ಇರ್ತಾರೆ, ಬಟ್ ಸ್ಟಿಲ್ ಅವರ HbA1c ಅನ್ನೋದು 10ರ ಮೇಲೆ ಇರುತ್ತೆ. ಅದನ್ನ ಪೂರ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಮಾತ್ರೆಗಳ ಅವಲಂಬನೆಯಲ್ಲಿ ಇದ್ದು, ಸಹಾಯದಲ್ಲಿ ಇದ್ದು ಕೂಡ ಅವರ ಕಂಟ್ರೋಲ್ ಆಫ್ ಶುಗರ್ ಚೆನ್ನಾಗಿ ಇಲ್ಲ ಅಂತ ಹೇಳಿ ಪೂರ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಸೊ ಈ HbA1c ವೇರಿ ಆದಾಗ ಅಥವಾ ಅತಿರೇಕ ಅಂತ ಹೇಳಿದ್ರೆ ಆ ಪ್ಯಾರಾಮೀಟರ್ ಏನಂದ್ರೆ 15 ಹೇಳಿದ್ರಲ್ಲ, ಅಷ್ಟೆಲ್ಲ ರೀಚ್ ಆದಾಗ ದೇ ವಿಲ್ ಬಿ ಸಜೆಸ್ಟೆಡ್ ಫಾರ್ ಅಡ್ವೈಸ್ಡ್ ಫಾರ್ ಇನ್ಸುಲಿನ್, ಆ ತರನಾ? ಅಂದ್ರೆ ಅದರದ್ದು ಅತಿರೇಕ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಬರೀ HbA1c 10ರ ಮೇಲ್ ಹೋಗಿದೆ, 12ರ ಮೇಲ್ ಹೋಗಿದೆ, 15ಕ್ಕೆ ತಲುಪಿಟ್ಟಿದೆ ಅಂದಿದ ತಕ್ಷಣ ಇನ್ಸುಲಿನ್ಗೆ ಹೋಗ್ತಾರೆ ಅಂತ ಅನ್ನಕ್ಕಾಗಲ್ಲ. ಬೇರೆ ಎಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅವರು ಮೆಡಿಸಿನ್ ಅನ್ನ ತಗೊಳ್ತಾನೆ ಇರ್ತಾರೆ, ಸ್ಟಿಲ್ ಏನ್ ಬೇಕೋ ಅದನ್ನ ತಿನ್ಕೊಂಡಿದೀನಿ, ನಾನು ಮಾತ್ರ ನುಗ್ತಾ ಇದೀನಲ್ಲ, ಏನಕ್ಕೆ ನಾನು ಪಥ್ಯ ಮಾಡ್ಬೇಕು? ಪಥ್ಯ ಅಂತಲ್ಲ, ಒಂದು ಕರೆಕ್ಷನ್ ಇನ್ ದ ಡಯಟ್ ಅಂತ ಹೇಳ್ತೀನಿ. ಆಹಾರ ಕ್ರಮದಲ್ಲಿ ಬದಲಾವಣೆ ಅಥವಾ ಸರಿಯಾದ ಕ್ರಮದಲ್ಲಿ ಮಾಡುವುದು ಅಂತ. ಆ ತರದಿಲ್ಲ ಅಂತಂದಾಗ ಅವ್ರಿಗೆ ಈ ತರ ಶುಗರ್ ಕಂಟ್ರೋಲ್ ಬರ್ದೇ ಇರುವಂತ ಚಾನ್ಸಸ್ ಇರುತ್ತೆ. ಹಂಗಂದ ಮಾತ್ರಕ್ಕೆ ಇನ್ಸುಲಿನ್ಗೆ ಸ್ಲಿಪ್ ಆಗ್ಬೇಕು ಅಂತ ಏನಿಲ್ಲ, ಅವ್ರಿಗೆ ಇನ್ನೂ ಚಾನ್ಸ್ ಇರುತ್ತೆ. ಕಾಂಪ್ಲಿಕೇಶನ್ಗೆ ತುತ್ತಾಗಿಲ್ಲ. ಮತ್ತೆ ಡಯಾಬಿಟಿಸ್ ಇಂದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಒತ್ತಡಗಳು ತುಂಬಾ ಬರ್ತಾ ಹೋಗುತ್ತೆ. ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಇದೆ ಅನ್ನೋದು ಮಾತ್ರ ಅಲ್ಲ ಡಯಾಬಿಟಿಸ್ ಅಂದ್ರೆ, ಅದಕ್ಕೆ ಬೇರೆ ಬೇರೆ ಹಲವಾರು ಮತ್ತೆ ಇನ್ಫ್ಲೂಯೆನ್ಸ್ಗಳಿರುತ್ತೆ, ಒತ್ತಡಗಳು ಇರುತ್ತೆ, ದೇಹದಲ್ಲಿ ತುಂಬಾ ಬದಲಾವಣೆಗಳು ಆಗ್ತಾ ಬರುತ್ತೆ. ಕಣ್ಣುಗಳ ಮೇಲೆ ಪರಿಣಾಮ ಬೀರುವಂತದ್ದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಯಾಕಂದ್ರೆ ಚಿಕ್ಕ ರಕ್ತನಾಳಗಳು, ಚಿಕ್ಕ ಪುಟ್ಟ ನರದ ಎಂಡಿಂಗ್ಗಳು ಇರುತ್ತೆ, ನರ್ವ್ ಎಂಡಿಂಗ್ಸ್, ಅದಕ್ಕೆ ತೊಂದರೆ ಆದಲ್ಲಿ ಕಣ್ಣುಗಳಿಗೆ ನಿಮಗೆ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ. ದೃಷ್ಟಿಯಲ್ಲಿ ಸ್ವಲ್ಪ ಮಂಜ ಆಗುವಂತದ್ದು. ಎಷ್ಟೊಂದು ಜನ ನೀವು ಕೇಳಿರ್ತೀರಿ ಕಣ್ಣನ್ನ ಕಳ್ಕೊಂಡ್ರು ಡಯಾಬಿಟಿಸ್ ಇಂದ ಅಂತ ಹೇಳಿ. ತುಂಬಾ ನೆಗ್ಲೆಕ್ಟ್ ಮಾಡಿದಂತ ಚಾನ್ಸಸ್ ಅಲ್ಲಿ ಇದಕ್ಕೆ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ. ಇದರ ಜೊತೆಗೆ ಕಿಡ್ನಿಗಳ ಮೇಲೆ ಬೇಸಿಕಲಿ ಒತ್ತಡ ಇರುತ್ತೆ. ಏನಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಶುಗರ್ ಅನ್ನ ಅದು ಯಾವ್ದಾದ್ರೂ ಒಂದು ಮುಖಾಂತರದಲ್ಲಿ ಹೊರಗೆ ಹಾಕ್ಲೇಬೇಕು. ಮೂತ್ರದ ಮುಖಾಂತರ ಹೊರಗೆ ಹಾಕತ್ತೆ. ಸೊ ಮೂತ್ರ
ಯಂತ್ರದ ಮುಖಾಂತರ ಹೊರಗೆ ಹಾಕ್ಬೇಕು ಅಂದ್ರೆ ಅದು ನಾರ್ಮಲ್ ಆಗಿ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ಬೇಕು, ಅದಕ್ಕೆ ಸ್ಟ್ರೆಸ್ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ಈ ರೀತಿ ಇಂಟರ್ನಲ್ ಆರ್ಗನ್ಸ್ಗೆ ಕೂಡ ಸ್ಟ್ರೆಸ್ ಆದಾಗ ಒಂದು ದಿನ ಅದು ವೇರ್ ಅಂಡ್ ಟೈರ್ ಆಗುತ್ತೆ, ಮತ್ತೆ ಒಂದು ದಿನ ನಿಲ್ಸೇ ಬಿಡುತ್ತೆ ಅದ್ರ ಕೆಲಸ ಮಾಡುವುದು. ಇದರಿಂದ ಡಯಾಲಿಸಿಸ್ಗೆ ಹೋಗ್ತಾರೆ ತುಂಬಾ ಜನ, ಕೇಳಿರ್ತೀರಿ. ಡಯಾಬಿಟಿಸ್ ಇದೆ, ಅನ್ಕಂಟ್ರೋಲ್ಡ್ ಇತ್ತು, ನೆಕ್ಸ್ಟ್ ಡಯಾಲಿಸಿಸ್ಗೆ ಹೋದ್ರು, ಅವರು ಕಿಡ್ನಿ ಫೇಲ್ಯೂರ್ಗಳಾಯ್ತು, ಈ ತರ ಎಲ್ಲ ಆಗತ್ತೆ. ಮತ್ತೆ ಬಂದು ಲಿವರ್ ಮೇಲೆ ತುಂಬಾ ತೊಂದರೆ ಮಾಡುತ್ತೆ, ಯಾಕೆಂದ್ರೆ ಪ್ಯಾನ್ಕ್ರಿಯಾಸ್ ಹೇಳಿದ್ನಲ್ಲ, ಇನ್ಸುಲಿನ್ ಉತ್ಪಾದನೆ ಮಾಡುತ್ತೆ, ಜೊತೆಗೆ ಲಿವರು ಕೂಡ ಅದರ ಜೊತೆಗೆ ಒಂದು ಹ್ಯಾಂಡ್ ಇನ್ ಹ್ಯಾಂಡ್ ಕೆಲಸ ಮಾಡುತ್ತೆ. ಇವೆರಡು ಅಂತ ಪಾರ್ಟ್ನರ್ಶಿಪ್ ಅಲ್ಲಿ ಅಣ್ಣ ತಮ್ಮ ಇದ್ದಂಗೆ ಎರಡು ಜೊತೆಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡುವುದಕ್ಕೆ. ಯಾಕೆಂತಂದ್ರೆ ಒಂದು ನಾರ್ಮಲ್ ವ್ಯಕ್ತಿ ಆದ್ರೆ ನೀವು ಆಹಾರ ತಗೊಂಡಿರ್ತೀರಿ, ಪಚನ ಕ್ರಿಯೆ ಆಗತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗತ್ತೆ, ರಕ್ತಕ್ಕೆ ಬರುತ್ತೆ, ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡ್ಕೊಳ್ಳುತ್ತೆ ನಮ್ಮ ದೇಹ. ಎಕ್ಸ್ಟ್ರಾ ಇರುವಂತದ್ದನ್ನ ಲಿವರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಅಂತ ಟೈಮಲ್ಲಿ ಏನಾಗತ್ತೆ, ನಾವು ಯಾವುದೋ ಒಂದು ಕಾರಣಕ್ಕೆ ಉಪವಾಸ ಮಾಡ್ತಿರ್ತೀವಿ, ಹಬ್ಬ ಹರಿದಿನಗಳಲ್ಲಿ ಆಗಿರ್ಬೋದು, ಮತ್ತೊಂದು ಕಾರಣಗಳಿಂದ ಆಗಿರ್ಬೋದು, ಹುಷಾರಿರೋಲ್ಲ, ಅಂತ ಟೈಮಲ್ಲಿ ಆಹಾರ ಸೇವನೆ ಮಾಡುವುದಕ್ಕೆ ಆಗೋದಲ್ಲ, ಸೇರಲ್ಲ. ಅಂತ ಟೈಮಲ್ಲಿ ಏನು ಎನರ್ಜಿ ಬೇಕೇ ಬೇಕು. ಆಹಾರ ತಗೊಳ್ತಿರಲ್ಲ, ಬಟ್ ಸ್ಟಿಲ್ ಹೆಂಗೆ ನಮಗೆ ಎನರ್ಜಿ ಇರುತ್ತೆ, ನಮ್ಮ ಲಿವರ್ ಅಲ್ಲಿ ಇರುವಂತ ಗ್ಲೂಕೋಸ್ ಅನ್ನ ಅದು ಬಿಡುಗಡೆ ಮಾಡ್ತಾ ಬರುತ್ತೆ ರಕ್ತದಲ್ಲಿ. ಹಾಗಾಗಿ ಪ್ಯಾನ್ಕ್ರಿಯಾಸು ಮತ್ತೆ ಲಿವರ್ ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತೆ. ಯಾವಾಗ ಈ ಒಟ್ಟೊಟ್ಟಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಅವ್ರಿಗೆ ತೊಂದರೆ ಆಗತ್ತೆ, ಎರಡು ಇಂಪೇರ್ ಆಗತ್ತೆ, ಬೇರೆ ಬೇರೆ ದಿಕ್ಕಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅದರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತವೆ, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ಗೆ ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಈ ಡಯಾಬಿಟೀಸ್ ಅಂತ ಬಂದಾಗ ಜನರಲ್ ಆಗಿ ಆಗತ್ತೆ ಬರುತ್ತೆ ಒಂದು. ಇನ್ನು ಸ್ಪೆಷಲ್ ಅಂತ ಹೇಳ್ಬೋದಾ ಏನೋ ಗೊತ್ತಿಲ್ಲ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಏನಾದ್ರು ಸರ್ಜರಿ ಆಗಿರುತ್ತೆ ಅಂತ ಟೈಮಲ್ಲಿ ಕೆಲವ್ರಿಗೆ ಡಯಾಬಿಟೀಸ್ ಕಾಣಿಸ್ಕೊಳ್ಳುತ್ತೆ. ಹೌದು. ಅದಾದ ನಂತರ ಮತ್ತೆ ನಾರ್ಮಲ್ಸಿಗೆ ಬರೋ ಸಾಧ್ಯತೆಗಳು ಎಷ್ಟಿದೆ, ಅಥವಾ ಅದು ಕಂಟಿನ್ಯೂ ಆಗಿ ಪರ್ಮನೆಂಟ್ ಆಗಿ ಡಯಾಬಿಟಿಕ್ ಅಂತ ಟರ್ಮ್ ಮಾಡುವ ಮಟ್ಟಕ್ಕೆ ಹೋಗೋ ಸಾಧ್ಯತೆ ಎಷ್ಟಿದೆ ಅಂತ ಹೇಳ್ತೀರಾ? ಓಕೆ, ಈಗ ಫಸ್ಟ್ ಡಯಾಬಿಟಿಸ್ ಅಂತ ಗರ್ಭಿಣಿಯರಲ್ಲಿ ಬಂದಾಗ ನಾವು ಹೆಂಗೆ ಇದು ಮಾಡ್ತೀವಿ, ಅದನ್ನ ಅನಲೈಸ್ ಹೆಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ರೊಟೀನ್ ಚೆಕಪ್ ಅಲ್ಲೇ ನಿಮಗೆ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಮತ್ತೆ ಥರ್ಡ್ ಟ್ರೈಮಿಸ್ಟರ್ ಆಫ್ ದ ಪ್ರೆಗ್ನೆನ್ಸಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೋಟೀನ್ ಹೆಲ್ತ್ ಚೆಕಪ್ ಅಲ್ಲಿ ಕೂಡ ಶುಗರ್ ಟೆಸ್ಟ್ ಮಾಡುವಂತದ್ದು ಒಂದು ಇದಿದೆ. ಓಕೆನಾ? ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ GDM ಅಂತ ಹೇಳ್ತೀವಿ, ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದನ್ನ. ಓಕೆನಾ? ಆ ರೀತಿ ಅವರು ಡಯಾಗ್ನೋಸ್ ಆದ್ರು ಅಂತಂದ್ರೆ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಕೆಲವೊಂದು ಹಾರ್ಮೋನಲ್ ಬದಲಾವಣೆಗಳಿಂದ ಪ್ರೆಗ್ನೆನ್ಸಿಯಲ್ಲಿ ಆಗುವಂತ ಬಯೋಲಾಜಿಕಲ್ ಚೇಂಜಸ್, ಬಾಡಿಯಲ್ಲಿ ಆಗುವಂತ ಬಯೋಲಾಜಿಕಲ್ ಫಿಸಿಯೋಲಾಜಿಕಲ್ ಚೇಂಜಸ್ ಇಂದ ಈ ರೀತಿ ಆಗುವಂತದ್ದು. ಅದು ಸಾಕಷ್ಟು ಬಾರಿ ಟೆಂಪರರಿ ಇರುತ್ತೆ, ಬಟ್ ಅದಕ್ಕೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಗೇನ್ ನಿಮ್ಮ ಕರೆಕ್ಟ್ ಆಹಾರ ಪದ್ಧತಿ ಇಲ್ಲದೆ ಇರೋದು. ಇವಾಗ ತುಂಬಾ ಜನ ಹೇಳ್ತಾರೆ, ನಾರ್ಮಲ್ ಆಗೇ ಇರ್ತಾರೆ ಗರ್ಭಿಣಿಯವ್ರು, ಜಾಸ್ತಿನೇ ಕೆಲಸ, ಅವ್ರು ಒಂದು ಸತಿ ಗರ್ಭಿಣಿ ಅಂತ ಗೊತ್ತಾಗಿದ ತಕ್ಷಣ ಅವ್ರಿಗೆ ಎಂತ ರಾಜ ಮರ್ಯಾದೆ ಅಂತಂದ್ರೆ ತುಂಬಾ ಡೆಲಿಕೇಟ್ ಆಗಿ ನೋಡ್ತಾರೆ. ಅಷ್ಟೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋದು, ಒಂದು ಸಿಂಪಲ್ ಆಗಿ ಒಂದು ದೈಹಿಕ ಚಟುವಟಿಕೆಗಳನ್ನ ಇಟ್ಕೊಳ್ಳೋದು, ಸರಿಯಾದ ಆಹಾರವನ್ನ ತಗೊಳ್ಳುವಂಥದ್ದು. ಇನ್ನೊಂದು ತಪ್ಪು ಕಲ್ಪನೆ ಏನಂತಂದ್ರೆ, ಇವಾಗ ಗರ್ಭಿಣಿ ಆಗಿದ್ದಾರೆ, 2 ಜನಕ್ಕೆ ಆಗುವಂತ ಆಹಾರವನ್ನ ನೀನು ಸೇವನೆ ಮಾಡ್ಬೇಕು, ಆ ತರದ್ ಏನು ಅವಶ್ಯಕತೆ ಇರೋದಿಲ್ಲ. ನಾವು ತಗೊಳ್ಳುವ ಆಹಾರದಲ್ಲಿರುವಂತ ಪೌಷ್ಟಿಕಾಂಶಗಳೇ ಮಗುವಿಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟು ತಿನ್ನುವ ಜಾಗದಲ್ಲಿ ಇಷ್ಟೇ ಹೆಲ್ದಿ ಆಗಿ ತಿನ್ನಿ ಅಂತ ಹೇಳೋದು, ಅದು ತುಂಬಾ ಮುಖ್ಯ ಆಗುತ್ತೆ. ನೀವು ಇಷ್ಟು ಪ್ರಮಾಣ ತಿಂದು ಅನ್ಹೆಲ್ದಿ ತಿಂದ್ರೆ ಅದು ನಿಮಗೂ ಕೂಡ ಅನಾರೋಗ್ಯ ಉಂಟು ಮಾಡುತ್ತೆ, ಮಗುವಿಗೂ ಕೂಡ ಅದರ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಹೆಲ್ದಿಯಾಗಿ ತಿನ್ನುವುದನ್ನೇ ಇಷ್ಟು ತಿನ್ನಿ, ಬಟ್ ಅದೇ ಕೂಡ ನಿಮಗೆ ಪೌಷ್ಟಿಕಾಂಶ ರೂಪದಲ್ಲಿ ತಿನ್ನಿ, ಮಗುವಿಗೂ ಆರೋಗ್ಯ, ನಿಮಗೂ ಕೂಡ ಆರೋಗ್ಯ ಉಂಟು ಮಾಡುತ್ತೆ. ಹಾಗಾಗಿ ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಆಫ್ಟರ್ ದ ಡೆಲಿವರಿ ಅದು ರಿಸಾಲ್ವ್ ಆಗುತ್ತೆ. ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡುವಂತ ವಿಮೆನ್ ಅಲ್ಲಿ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಇರುವಂತ ಶುಗರ್ಸು ಅದು ಮಗುವಿಗೆ ಬೇಕು, ಅದು ಅದಕ್ಕೆ ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ರೆಸ್ಟ್ ಫೀಡ್ ಮಾಡುವಾಗ. ಹಾಗಾಗಿ ಸರಿ ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಏನು ನಾವು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ಈ ನೆಕ್ಸ್ಟ್ 10 ವರ್ಷದಲ್ಲಿ ಅವರು ಟೈಪ್ 2 ಡಯಾಬಿಟಿಸ್ಗೆ ಕನ್ವರ್ಟ್ ಆಗುವ ಚಾನ್ಸಸ್ ಹೈ ಇರುತ್ತೆ. ಗೆಸ್ಟೇಷನಲ್ ಡಯಾಬಿಟಿಸ್ ಬಂದಿರುವಂತ ಒಂದು ಹೆಣ್ಣು ಮಕ್ಕಳು ಟೈಪ್ 2 ಡಯಾಬಿಟಿಸ್ಗೆ ನೆಕ್ಸ್ಟ್ 10 ವರ್ಷದಲ್ಲಿ ಅವರು ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ, ಯಾವಾಗ ಅವರ ಸರಿಯಾದ ಜೀವನ ಶೈಲಿ, ಆಹಾರ ಕ್ರಮ ಇಲ್ಲದೆ ಇರುವಾಗ. ಬಟ್ ಸ್ವಲ್ಪ ಗಮನಿಸ್ಕೊಂಡು ಆರಾಮಾಗಿ ಅವರ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಒಳ್ಳೆ ಆಹಾರ ಕ್ರಮಗಳನ್ನ ಬಳಸ್ಕೊಂಡು
ಮಾಡಿಕೊಂಡ್ರೆ ಅದನ್ನ ಪ್ರಿವೆಂಟ್ ಮಾಡ್ತಾ ಬರಬಹುದು. ಯೂಶಲಿ ಒಂದು ಸೇಫ್ ಮೆಡಿಸಿನ್ಸ್ ಆಗಿ ಇನ್ಸುಲಿನ್ ಮತ್ತೆ ಕೆಲವೊಂದು ಬೇಸಿಕ್ ಮೆಡಿಸಿನ್ಸ್ ಅನ್ನ ಕೂಡ ಕೊಡ್ತಾರೆ ಯಾವಾಗ ಅವ್ರಿಗೆ ಕಂಟ್ರೋಲ್ ಬರ್ತಾ ಇಲ್ಲ ಪ್ರೆಗ್ನೆನ್ಸಿಯಲ್ಲಿ ಕೂಡ ಅಂತ ಅಂದಾಗ, ಯಾಕಂದ್ರೆ ಮಗು ಮತ್ತೆ ತಾಯಿಯ ಆರೋಗ್ಯವನ್ನ ಗಮನದಲ್ಲಿಟ್ಕೊಂಡು. ಬಟ್ ಯೂಶಲಿ ಅದನ್ನ ವಿಡ್ರಾ ಮಾಡಬಹುದು ಪ್ರೆಗ್ನೆನ್ಸಿಯ ನಂತರ. ಬಟ್ ಏನಂದ್ರೆ ಮುಂದಕ್ಕೆ ಆ ಟೈಪ್ 2 ಡಯಾಬಿಟಿಸ್ಗೆ ಕನ್ವರ್ಟ್ ಆಗುವ ಚಾನ್ಸಸ್ ಇರುವ ಕಾರಣ ಸ್ವಲ್ಪ ಗಮನಿಸ್ಕೊಂಡಿರ್ಬೇಕಾಗತ್ತೆ ಅವರ ಆರೋಗ್ಯ ಸ್ಥಿತಿಗಳನ್ನ. ಮತ್ತೆ ನಾನು ಒಂದು ಅಡ್ವೈಸ್ ಮಾಡೋದೇನೋ, ರೊಟೀನ್ ಚೆಕ್ಅಪ್ ಮಾಡ್ಕೊಳ್ಳಿ. ಸಿಂಪಲ್ ಒಂದು HbA1c ಅನ್ನ ಎವ್ರಿ 6 ಮಂತ್ಸ್ ಮಾಡಿ, ಇಯರ್ಲಿ 2 ಸತಿ ಮಾಡ್ಕೊಳ್ತಾ ಬನ್ನಿ. ಸೊ ನೀವೇನಾದ್ರೂ ಸ್ವಲ್ಪ ವೇರಿಯೇಷನ್ ಕಂಡಲ್ಲಿ ಆವಾಗ ಸ್ವಲ್ಪ ಎಚ್ಚೆತ್ಕೋಬಹುದು, ಅಥವಾ ಆಗ ಡಾಕ್ಟರ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಸಹಾಯ ಆಗುವುದು ಸುಲಭ ಆಗತ್ತೆ. ನಿಮಗೆ ಲಕ್ಷಣಗಳು ಬಂದು ಒಂದು ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಕಾಣಿಸ್ಕೊಳ್ಳುವವರೆಗೂ ನೀವು ವೆಯ್ಟ್ ಮಾಡುವುದಕ್ಕಿಂತ, ನೀವು ಯಾವಾಗ GDM ಅಲ್ಲಿ ಇದ್ದೀರಿ, ಗರ್ಭಿಣಿಯಾಗಿ ನಿಮಗೆ ರಕ್ತ ಪರೀಕ್ಷೆಯಲ್ಲಿ ಬಂದಿದೆ ಶುಗರ್ ಜಾಸ್ತಿ ಎನ್ನುವುದು ಅಂತ ಅಂದಾಗ ಇಯರ್ಲಿ ಟ್ವೈಸ್ HbA1c, ಸಿಂಪಲ್ HbA1c ಅನ್ನ ಮಾಡಿಸ್ಕೊಂಡ್ರು ಕೂಡ ಅವರು ಅವಾಗ ಮಾನಿಟರ್ ಮಾಡ್ಕೋಬಹುದು ಇದನ್ನ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಸರ್ಜರಿ ಆದ ನಂತರ ಕೆಲವೊಬ್ಬರಿಗೆ ಶುಗರ್ ಬರುತ್ತೆ ಅಂತ ಹೇಳಿದ್ರಿ. ಸೊ ಇದು ಕೂಡ ಆಗತ್ತೆ. ಏನಕ್ಕಂದ್ರೆ ಕೆಲವೊಂದು ಸತಿ ಏನಾಗತ್ತೆ ಅಂದ್ರೆ, ಆ ಪ್ಯಾನ್ಕ್ರಿಯಾಸ್ ಅನ್ನೋದು ಹೇಳ್ತಾ ಇದೆ ಇನ್ಸುಲಿನ್ ಉತ್ಪಾದನೆ ಮಾಡುವಂತ ಒಂದು ಅಂಗ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫೆಕ್ಷನ್ ಇರುವಾಗ ಅಥವಾ ಕೆಲವೊಂದು ಸರ್ಜರಿಗಳು, ಇವಾಗ ಇನ್ಫೆಕ್ಷನ್ ಆದಾಗ ಪ್ಯಾನ್ಕ್ರಿಯಾಸ್ಗೆ ಸರ್ಜರಿ ಮಾಡಿರ್ತೇವೆ, ಅಂಥವರಲ್ಲಿ ಕೂಡ ಇದು ಆಗುವಂತ ಚಾನ್ಸಸ್ ಇರುತ್ತೆ. ಪ್ಯಾನ್ಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಅಂಡ್ ಇನ್ಫ್ಲಮೇಷನ್ ಆಫ್ ಪ್ಯಾನ್ಕ್ರಿಯಾಸ್ ಅಂತ ಹೇಳಿ. ಅಂತ ಸಮಯದಲ್ಲಿ ಕೂಡ ಅವರಿಗೆ ಸೆಕೆಂಡರಿ ಡಯಾಬಿಟಿಸ್ ಅನ್ನುವುದು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಅವರ ಒಂದು ಆರೋಗ್ಯ ಸ್ಥಿತಿಗಳನ್ನ, ಬೇರೆ ಎಲ್ಲ ದೈಹಿಕವಾದಂತ ಒಂದು ಪ್ಯಾರಾಮೀಟರ್ಸ್ ಅನ್ನ ನೋಡಿದ ನಂತರ ಅವ್ರಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕಾಗತ್ತೆ ಅನ್ನೋದನ್ನ ನಾವು ನಿರ್ಧಾರ ಮಾಡಬಹುದು. ಓಕೆ, ಈ ಡಯಾಬಿಟೀಸ್ ಅಂದ ಕೂಡಲೇ ಒಂದಷ್ಟು ಭಯ ಇರುತ್ತೆ, ಒಂದಷ್ಟು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ, ಈ ಡೌಟ್ಗಳೆಲ್ಲ ಇರುತ್ತೆ. ಆನ್ ದಿಸ್ ನೋಟ್, ಇವಾಗ ನಾವು ಯಾಕೆ ಬರುತ್ತೆ, ಏನ್ ಬರುತ್ತೆ, ಏನೇನಿದೆ ಎಲ್ಲ ಹೇಳಿದೀವಿ, ಬಟ್ ಗುಡುಚಿಗೆ ಬಂದ್ರೆ ಹೇಗೆ ಸಮಾಧಾನ ಸಿಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಓಕೆ, ಸೊ ಗುಡುಚಿ ಆಲ್ರೆಡಿ ಒಂದು ಮೋಟಿವೇಶನ್ ಅನ್ನ ಇಟ್ಕೊಂಡು, ಒಂದು ದೃಢ ನಿರ್ಧಾರವನ್ನ ಇಟ್ಕೊಂಡು ಶುರು ಮಾಡಿದಂತ ಒಂದು ಸಂಸ್ಥೆ. ಒಂದು ದೊಡ್ಡ ಮಟ್ಟಗಿನ ಒಂದು ಇದನ್ನ ಆಶಾವಾದವನ್ನ ಇಟ್ಕೊಂಡು ಶುರು ಮಾಡಿದಂತ ಒಂದು ಸಂಸ್ಥೆ. ರೋಗ ಯಾವುದೇ ಇರಲಿ, ಜೀವನ ಪರ್ಯಂತ ಔಷಧಿಗಳ ಅವಲಂಬನೆ ಬೇಡ ಅನ್ನೋದು. ಇದ ನಮ್ಮ ಫೌಂಡರ್ ಡಾಕ್ಟರ್ ಯಮುನಾ BS ಅವರು ಈ ಒಂದು ದೃಢ ನಿರ್ಧಾರವನ್ನ, ಸಂಕಲ್ಪವನ್ನ ಮಾಡಿ ಶುರು ಮಾಡಿದಂತ ಸಂಸ್ಥೆ 2014ರಲ್ಲಿ. ಓಕೆ, ಮೊದಲುಗೆ ನಾವು ಎಲ್ಲ ತರದ ರೋಗಗಳನ್ನ ಮತ್ತೆ ಆರೋಗ್ಯ ಸಮಸ್ಯೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಬಂದ್ವಿ. ಅನಂತರ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ, ಡಯಾಬಿಟಿಸ್ ಅನ್ನ ನೋಡಿದಾಗ ಹೆಚ್ಚು ಸಫರಿಂಗ್ ಇತ್ತು, ಕಷ್ಟಗಳು ಸ್ವಲ್ಪ ಜಾಸ್ತಿ ಇತ್ತು, ಮತ್ತೆ ನೋವು, ಅದರಿಂದ ಆಗುವಂತ ನೋವುಗಳು ಮನುಷ್ಯನಿಗೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾ ಬಂತು. ಹಾಗಾಗಿ ಫೋಕಸ್ ಅನ್ನ ಡಯಾಬಿಟಿಸ್ಗೆ ನಾವು ಪ್ರಿಸೈಸ್ ಮಾಡ್ಕೊಳ್ತಾ ಬಂದ್ವಿ. ನಂತರ ಡಯಾಬಿಟಿಸ್ಗಾಗಿಯೇ ನಮ್ಮ ಕೆಲವೊಂದಷ್ಟು ಟ್ರೀಟ್ಮೆಂಟ್ ಅನ್ನ ನಾವು ಫಾರ್ಮುಲೇಟ್ ಮಾಡ್ತಾ ಬಂದ್ವಿ. ಹಾಗಾಗಿ ಇಲ್ಲಿ ಬಂದಲ್ಲಿ ನಾವು ಹೇಳುವ ಪ್ರಕಾರ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ಬಂದರೆ, ನೀವು, ನಾನು ಆಗ್ಲೇ ನಿಮಗೆ ಹೇಳಿದೆ, ಬಿಟ್ವೀನ್ 5.7 to 6.4 ಅಲ್ಲಿ ನಿಮ್ಮ HbA1c ಇತ್ತು, ನೀವು ಪ್ರೀ ಡಯಾಬಿಟಿಕ್ ಅಂತ ಇದ್ದೀರಿ, ಯಾವುದೇ ಮಾತ್ರೆಗಳನ್ನ ಶುರು ಮಾಡಿಲ್ಲ, ಈಗಷ್ಟೇ ನಿಮಗೆ ಗೊತ್ತಾಗಿದೆ, 1-2 ತಿಂಗಳಾಗಿರ್ಬಹುದು ಅಥವಾ ಇನ್ನು ಕಮ್ಮಿ ಸಮಯದಲ್ಲಿ ಗೊತ್ತಾಗಿದೆ ನಿಮಗೆ, ತಕ್ಷಣ ನೀವು ಗುಡುಚಿಗೆ ಬಂದ್ರಿ ಪ್ರಿವೆನ್ಷನ್ಗೋಸ್ಕರ. ಆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ಇರುವವರೆಗೆ 3 ತಿಂಗಳ ಒಳಗಡೆನೆ ನಾವು ಡಯಾಬಿಟಿಸ್ ಅನ್ನ ಕಂಟ್ರೋಲ್ಗೆ ತಂದು ಅವ್ರು ಆರಾಮಾದ ಮಾಮೂಲಿಯಾದ ಜೀವನ ಶೈಲಿಯನ್ನ ಮಾಡ್ಕೊಳ್ಳುವಂತ ಸಹಾಯವನ್ನ ಮಾಡ್ತೀವಿ, ವಿತೌಟ್ ದ ಹೆಲ್ಪ್ ಆಫ್ ಎನಿ ಮೆಡಿಸಿನ್. 3 ತಿಂಗಳ ನಂತರ ಅವರು ಕೂಡ ಬ್ಲಡ್ ಶುಗರ್ ಅನ್ನ ಆರಾಮಾಗಿ ಮೇಂಟೈನ್ ಮಾಡಬಹುದು, ನಾರ್ಮಲ್ ಆದ ಒಂದು ಜೀವನವನ್ನ ನಡೆಸಬಹುದು. ಸೊ ಇದು ಒಂದು ಬ್ಲೆಸ್ಸಿಂಗ್. ಏನಕ್ಕೆ ಅಂತಂದ್ರೆ, ನೀವು ಅರ್ಲಿ ಬಂದ್ರೆ ಅರ್ಲಿ ಟ್ರೀಟ್ಮೆಂಟ್ ಶುರು ಆಗತ್ತೆ, ಅರ್ಲಿ ಕ್ಯೂರ್ ಕೂಡ ಸಿಗತ್ತೆ. ಸೊ ಕೆಲವೊಂದಷ್ಟು ಜನಕ್ಕೆ ತಪ್ಪು ಕಲ್ಪನೆ ಇರುತ್ತೆ, ಆಯುರ್ವೇದ ಸ್ಲೋ ಇದೆಪ್ಪ. ಇಲ್ಲ, ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಿ, ನಿಮಗೆ ಆಗಿದ ತಕ್ಷಣ ಹೋಗಿ ಯಾರಾದರೂ ನಿಮಗೆ ಕ್ವಿಕ್ ರಿಸಲ್ಟ್ಸ್ ಅನ್ನ ಕೊಡಬಹುದು. ಹಾಗಾಗಿ ನೀವು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲಿ ಬಂದ್ರೆ ಲೆಸ್ ದನ್ 3 months ಅಲ್ಲಿ ನಿಮಗೆ, ಅಥವಾ ಒಂದು 3 months ಡ್ಯೂರೇಷನ್ ಅಲ್ಲಿ ನಿಮಗೆ ರಿವರ್ಸ್ ಮಾಡಿ ನೆಕ್ಸ್ಟ್ ಅದನ್ನ ಹೆಂಗೆ ಮೇಂಟೈನ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ನಾವಿಲ್ಲಿ. ನೀವೀಗ ಒಂದು ಮಾತು ಹೇಳಿದ್ರಿ, ರಿವರ್ಸ್ ಮಾಡಿ ಅಂತ, ಅದೊಂದು ಯಕ್ಷ ಪ್ರಶ್ನೆ. ಇವಾಗ ಪ್ರೀ ಡಯಾಬಿಟೀಸ್, ಇನ್ನೂ ನಾನು ಡಯಾಬಿಟಿಕ್ ಅನ್ನೋ ಒಂದು ಫ್ರೇಮ್ ಆಫ್ ಇದ್ರಲ್ಲಿ ಇಲ್ಲ, ಬಟ್ ಬಂದ್ಬಿಡಬಹುದು ಇವಾಗ ಅಂತ ಇರೋರಿಗೆ ತಕ್ಷಣದಲ್ಲೇ ಮಾಡ್ಬಿಡ್ಬೋದು, ಇನ್ನೂ ಕಂಟ್ರೋಲ್ ಅಲ್ಲಿ ಇರುತ್ತೆ, ನಮ್ಮ ಕೈಯಲ್ಲಿ ಇರುತ್ತೆ. ಬಟ್ ಐ ಕ್ಯಾನ್ ಆಲ್ಸೋ ಸಿ ಒಂದು ಸಂಕಲ್ಪ, 30 ಲಕ್ಷ ಪೇಷಂಟ್ಸ್ಗೆ ರಿವರ್ಸ್ ಮಾಡ್ತೀವಿ ಡಯಾಬಿಟೀಸ್, ಅದು ನ್ಯಾಚುರಲ್ ವೇನಲ್ಲಿ
ಅಂತ, ಅದು 2028 ಅಂದ್ರೆ ಒಂದು ಟೈಮ್ ಫ್ರೇಮ್ ಹಾಕೊಂಡಿರುವಂತದ್ದು. ಈಗ ಪ್ರೀ ಡಯಾಬಿಟಿಕ್ಸ್ ಸರಿ ಡಯಾಬಿಟೀಸ್ ಆಗ್ಬಿಟ್ಟಿದೆ ಅನ್ನೋರ್ನ ಈ ಒಂದು ಸಂಕಲ್ಪದ ಒಳಗೆ ಹೇಗೆ ತರ್ಲಿಕ್ಕೆ ಸಾಧ್ಯ ಇದೆ ಗುಡುಚಿಯಲ್ಲಿ ಅಂತ? ಓಕೆ, ಕರೆಕ್ಟ್. ನೀವು ಹೇಳಿದ ರೀತಿಯಲ್ಲಿ ನಾ ಹೇಳ್ದೆ, ಶುರು ಮಾಡಿದ್ವಿ ನಾವು ಈ ಒಂದು ಸಂಕಲ್ಪದಲ್ಲಿ ಯಾರು ಜೀವನ ಪರ್ಯಂತ ಔಷಧಿಗಳನ್ನ ತಗೊಳ್ಬಾರ್ದು ಅಂತ ಹೇಳಿ. ಆಲ್ರೆಡಿ ಒಂದು ಮೋರ್ ದೆನ್ 60,000 ಅಷ್ಟು ಜನಗಳಿಗೆ ಸಹಾಯ ಮಾಡಿದ್ದೇವೆ ಡಯಾಬಿಟಿಸ್ ಇರುವಂತವರಿಗೆ. ಇದು ನೆಕ್ಸ್ಟ್ ನಮ್ಮ ಇನ್ನು ಪ್ರಿಸೈಸ್ಡ್ ಒಂದು ಧ್ಯೇಯ ಉದ್ದೇಶ ಏನು ಅಂದ್ರೆ, ಇನ್ನು ನೆಕ್ಸ್ಟ್ 3 ವರ್ಷದಲ್ಲಿ ಇರುವಂತ ಡಯಾಬಿಟಿಸ್ ಪೇಷಂಟ್ಗಳನ್ನ ಆದಷ್ಟು ಒಂದು 3 ಲಕ್ಷ ಜನ ಅಂತ 30 ಲಕ್ಷ ಜನ ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದೀವಿ. ಅಷ್ಟು ಜನಗಳಿಗೆ ಸಹಾಯ ಮಾಡಬೇಕು ಅಂತ. ಟೈಪ್ 2 ಡಯಾಬಿಟಿಸ್ ಮುಖ್ಯವಾಗಿ ಇಲ್ಲಿ ಬರುತ್ತೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇರುವಂತ ಜನರಿಗೆ ಸಹಾಯ ಮಾಡಬೇಕು. 2028 ಕೊನೆಯಲ್ಲಿ ನಾವು ಒಂದು 30 ಲಕ್ಷ ಜನಗಳಿಗೆ ಸಹಾಯ ಮಾಡಬೇಕು. ಅವರ ಮೆಡಿಸಿನ್ ಅವಲಂಬನೆಯನ್ನ ಕಮ್ಮಿ ಮಾಡಬೇಕು, ಶುಗರ್ ಅನ್ನ ರಿವರ್ಸ್ ಮಾಡಬೇಕು, ಮತ್ತೆ ಒಂದು ನಾರ್ಮಲ್ ಆದ ಜೀವನವನ್ನ ನಡೆಸುವುದಕ್ಕೆ, ಅವರಿಗೆ ನಾರ್ಮಲ್ ಜೀವನ ಅನ್ನೋದಕ್ಕಿಂತ ನಾನಿಲ್ಲಿ ಆರೋಗ್ಯಕರವಾದ ಜೀವನವನ್ನ ನಡೆಸೋದಕ್ಕೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇಲ್ಲಿ. ವಂಡರ್ಫುಲ್. ಓಕೆ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ನಾನು ಆಗ್ಲೇ ಹೇಳಿದೆ ಪ್ರೀ ಡಯಾಬಿಟಿಕ್ ಅಂದ್ರೆ ಒಂದು 3 ತಿಂಗಳ ಸಮಯದಲ್ಲಿ ನಾವು ವರ್ಕ್ ಮಾಡ್ಬೋದು, ಅವರಲ್ಲಿ ಕ್ವಿಕ್ ರಿಸಲ್ಟ್ಸ್ ಅನ್ನ ಕಾಣಬಹುದು. ಇವಾಗ ಆಲ್ರೆಡಿ ನೀವು ಹೇಳಿದ್ರಿ ಡಯಾಬಿಟಿಸ್ ಇರುವವರಿಗೆ ಏನ್ ಮಾಡ್ಬೇಕು. ಎಕ್ಸಾಕ್ಟ್ಲಿ, ಕರೆಕ್ಟ್. ನಾನು ನೋಡೋದಾದ್ರೆ ಗುಡುಚಿ ಬಗ್ಗೆ ನಾನು ತಿಳ್ಕೊಂಡಾಗ ಒಂದು 95% ಸಕ್ಸಸ್ ರೇಟ್ ಇದೆ ರಿವರ್ಸ್ ಮಾಡೋದ್ರಲ್ಲಿ, ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಅಂತ. ಅಂಡ್ ಬಂದ ಒಂದು 90 ದಿನಗಳಲ್ಲೇ ಇನ್ಸುಲಿನ್ ರಹಿತವಾಗಿ ಅವ್ರು ಆರಾಮಾಗಿರ್ಬೋದು ಅನ್ನೋದೊಂದಿದೆ. ಸೊ ಈ ರೀತಿಯ ಹೈಲೈಟ್ಸ್ ಗುಡುಚಿದು. ಸೊ ಅವ್ರು ಬಂದಾಗ ಡಯಾಬಿಟಿಸ್ ಇರೋರು ಗುಡುಚಿಗೆ ಬಂದ್ರೆ ಏನೇನ್ ಸ್ಟೇಜ್ ಅಲ್ಲಿ ಏನೇನ್ ಆಗುತ್ತೆ ಅನ್ನೋ ಕುತೂಹಲ, ಸೊ ದಟ್ ಆರ್ ಆಡಿಯನ್ಸ್ ವಿಲ್ ಆಲ್ಸೋ ಗೆಟ್ ಟು ನೋ. ಖಂಡಿತವಾಗ್ಲು ಇದು ತುಂಬಾ ಮುಖ್ಯ ಆಗತ್ತೆ. ಇದೊಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಕೂಡ ಮಾಡುತ್ತೆ. ಇಲ್ಲಿ ಆಲ್ರೆಡಿ ಡಯಾಬಿಟಿಕ್ ಆಗೋಗಿದ್ದೇನೆ ನಾನು ಅಂತ ಇರುವಂತವರ ಬಗ್ಗೆ ಮಾತಾಡೋಣ. ಟೈಪ್ 2 ಡಯಾಬಿಟಿಸ್ ಬಗ್ಗೆ. ಓಕೆ, ಸೊ ನನಗೆ ಇವಾಗ ಎಕ್ಸಾಂಪಲ್ ಹೇಳ್ತೇನೆ. ನಾನು ಒಂದು ಡಯಾಬಿಟಿಸ್ ಶುರು ಆಗಿ ಒಂದು 3-4 ವರ್ಷ ಆಗಿದೆ. 1-2 ತರದ ಮಾತ್ರೆಗಳನ್ನ ತಗೊಳ್ತಾ ಇದ್ದೀನಿ. ಸಮ್ವೇರ್ ನಾನು ತುಂಬಾ ಪೂರ್ ಕಂಟ್ರೋಲ್ ಅಂತಾನೂ ಇಲ್ಲ, ಒಂದು 8-9% ಆಫ್ HbA1c ಅಲ್ಲಿ ಇದ್ದೇನೆ. ಓಕೆನಾ? ಇಂಥವ್ರು ನಮ್ಮ ಹತ್ರ ಬರ್ತಾರೆ ಅಂದ್ರೆ ಒಂದು 6 ತಿಂಗಳ ಸಮಯ ಬೇಕಾಗತ್ತೆ ಮಿನಿಮಮ್ ಆಗಿ. ನಮ್ಗೆ ಏನೇನು ಮಾಡ್ತೇವೆ ಇಲ್ಲಿ ಅಂತಂದ್ರೆ, ಮೊದಲನೇದಾಗಿ ಅವರ ಲಕ್ಷಣಗಳು ಏನಿದೆ ಡಯಾಬಿಟಿಸ್ಗೆ ಸಂಬಂಧಪಟ್ಟಂಗೆ ಅನ್ನೋದನ್ನ ಡೀಟೇಲ್ ಆಗಿ ಅನಲೈಸ್ ಮಾಡಿ, ಕೇಸನ್ನ ಸ್ಟಡಿ ಮಾಡಿ ಅವರನ್ನ ತಿಳ್ಕೊತೀವಿ. ಮತ್ತೆ ಅವರ ಮೆಡಿಸಿನ್ಸ್ಗಳ ಬಗ್ಗೆ, ಮತ್ತೆ ಜೀವನ ಶೈಲಿಯ ಬಗ್ಗೆ, ಆಹಾರ ಕ್ರಮಗಳ ಬಗ್ಗೆ ಎಲ್ಲವನ್ನು ಡೀಟೇಲ್ ಆಗಿ ಹಿಸ್ಟ್ರಿಯನ್ನ ತಗೊಂಡು ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಹೇಳ್ತಾ ಬರ್ತೀವಿ. ಮೊದಲನೇದಾಗಿ ಶುಗರ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆಗ್ಲೇ ಹೇಳಿದೆ, ಬೇರೆ ಬೇರೆ ಅಂಗಾಂಗಗಳ ಮೇಲೆ ಒತ್ತಡ ಇರುವ ಕಾರಣ ಬೇರೆ ಬೇರೆ ತರದ ಲಕ್ಷಣಗಳು ಕೆಲವೊಬ್ಬರಲ್ಲಿ ಕಾಣಿಸ್ಕೊಳ್ತಾ ಬರುತ್ತೆ. ಎಲ್ಲರಿಗೂ ಒಂದೇ ರೀತಿ ಇರಬೇಕು ಅಂತ ಏನಿಲ್ಲ. ಕೆಲವೊಬ್ಬರಿಗೆ ಪಾದಗಳಲ್ಲಿ ಉರಿ ಬರುತ್ತೆ, ಚುಚ್ಚದ ಅನುಭವ ಆಗತ್ತೆ, ಏನೋ ಇರುವೆ ಅಥವಾ ಒಂದು ಏನೋ ಬೇರೆ ಹುಳು ಓಡಾಡದ ರೀತಿಯಲ್ಲಿ ಒಂದು ಅನುಭವ ಆಗತ್ತೆ. ನ್ಯೂರೋಪತಿ ಅಂತ ಹೇಳ್ತೇವೆ. ಆ ತರದ್ದು ಅನುಭವಗಳು ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಕಣ್ಣು ಮಂಜಾಗುತ್ತೆ, ಕೆಲವೊಬ್ಬರಿಗೆ ಇನ್ನೊಂದು ತೂಕದಲ್ಲಿ ತುಂಬಾ ವೇರಿಯೇಷನ್ ಆಗ್ತಾ ಬರುತ್ತೆ. ಇಂಥದ್ದೆಲ್ಲ ಆಗೋದು, ಬಾಯಿ ಒಣಗೋದು, ಪದೇ ಪದೇ ಬೆವರು ಬರೋದು, ಮೂತ್ರ ಹೋಗೋದು ಪದೇ ಪದೇ. ಆಗ್ಲೇ ಹೇಳ್ದೆ, ನೀವು ಶುಗರ್ ಅನ್ನ ಹೊರಗೆ ಹಾಕ್ಬೇಕು ಅಂದ್ರೆ ಮೂತ್ರದ ಮುಖಾಂತರ. ಸೊ ಹಾಗಾಗಿ ಪದೇ ಪದೇ ಯೂರಿನ್ಗೆ ಹೋಗುವುದು, ಈ ತರದ್ದೆಲ್ಲ ಸಿಂಪ್ಟಮ್ಸು ಇರುತ್ತೆ. ಸೊ ಹಾಗಾಗಿ ತುಂಬಾ ಕಾಂಪ್ಲಿಕೇಶನ್ ಇಲ್ಲ, ಇನ್ನು ಮ್ಯಾನೇಜಬಲ್ ಸ್ಟೇಜ್ ಅಲ್ಲಿ ಇದ್ದಾರೆ, ತುಂಬಾ ಇನ್ನು ಒತ್ತಡಗಳು ಹೆಚ್ಚಾಗಿಲ್ಲ ಅವರ ಬೇರೆ ಅಂಗಾಂಗಗಳ ಮೇಲೆ. ಅಂತರ ಇರುವವರಿಗೆ ಒಂದು 6 ತಿಂಗಳ ಸಮಯದಲ್ಲಿ ನಾವು ಸಹಾಯ ಮಾಡಬಹುದು. ಮೊದಲನೇದಾಗಿ ಶುಗರ್ ಅನ್ನ ಕಂಟ್ರೋಲ್ಗೆ ತರುವುದು, ಜೊತೆಯಲ್ಲಿ ಅವ್ರಿಗೆ ಬೇರೆ ಚಿಕ್ಕ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಥವಾ ಲಕ್ಷಣಗಳು ಕಾಣಿಸ್ಕೊತಾ ಇದ್ರೆ ಅದನ್ನ ಕಮ್ಮಿ ಮಾಡ್ತಾ ಬರೋದು. ಈ ರೀತಿಯಾಗಿ ಮಾಡ್ತಾ ಬರ್ತೀವಿ. ಮತ್ತೆ ಸ್ಲೋ ಆಗಿ ಅವರ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬಂದಿದೆ, ಒಂದು ನಾರ್ಮಲ್ ರೇಂಜ್ ಅಲ್ಲಿ ಮೇಂಟೈನ್ ಆಗ್ತಿದೆ ಅಂದಾಗ ಅವರು ಆಲ್ರೆಡಿ ತಗೊಳ್ತಿರ್ತಾರಲ್ಲ ಒಂದು ಅಲೋಪತಿ ಮಾತ್ರೆಗಳು, ಅದನ್ನ ಸ್ವಲ್ಪವಾಗಿ ಹಂತವಾಗಿ ಕಮ್ಮಿ ಮಾಡ್ತಾ ಬರ್ತೀವಿ. ಕಮ್ಮಿ ಮಾಡಿದ ನಂತರ ನಾವೇನ್ ಮಾಡ್ತೇವೆ ಅಂತಂದ್ರೆ, ಮುಂದಕ್ಕೆ ಅವ್ರಿಗೆ ಹೆಂಗೆ ಆಹಾರ ಕ್ರಮದಲ್ಲಿ, ಜೀವನ ಶೈಲಿಯಲ್ಲಿ, ಬೇರೆ ಒಂದು ರೀತಿಯಲ್ಲಿ ಹೆಂಗೆ ಅವರ ಶುಗರ್ ಅನ್ನ ಮೇಂಟೈನ್ ಮಾಡ್ಕೊಳ್ಳುವುದು, ಮೆಡಿಸಿನ್ ಅವಲಂಬನೆಯನ್ನ ಕಮ್ಮಿ ಮಾಡಿದ ನಂತರ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಈಗ ಇದರಲ್ಲೇ ಸೆಕೆಂಡ್ ಪಾಯಿಂಟ್ ಬಂದು, ಇನ್ಸುಲಿನ್ ತಗೊಳ್ಳೋರಿಗೆ ನೀವೇ ಹೇಳಿದ್ರಿ 9 ತಿಂಗಳ ಸಮಯದಲ್ಲಿ ನೀವು ಇದು ಮಾಡ್ತೀರಿ, ಇನ್ಸುಲಿನ್ ಇಂದ ಹೊರಗೆ ತರ್ತೀವಿ ಅಂತ ಹೇಳಿ.
ಹೌದು. ಇವಾಗ ಏನಾಗತ್ತೆ ಅಂತಂದ್ರೆ ಬೇಸಿಕಲಿ 90 ದಿನ ಅಂತ ಹೇಳ್ತೀವಿ ಇಲ್ಲಿ 3 ತಿಂಗಳು. ಓಕೆ, ಟೋಟಲ್ ಆಗಿ ಅವ್ರಿಗೆ ಒಂದು 9 ತಿಂಗಳಿಂದ 12 ತಿಂಗಳು ಬೇಕಾಗತ್ತೆ. ಇನ್ಸುಲಿನ್ ತಗೊಳ್ಳುವ ಕ್ಯಾಟಗರಿ ಮೇಜರ್ ಆಗಿ ನೀವು ಬ್ರಾಡರ್ ಸ್ಪೆಕ್ಟ್ರಮ್ ಅಲ್ಲಿ ನೋಡುವುದಾದರೆ ಸಾಕಷ್ಟು ವರ್ಷದಿಂದ ಶುಗರ್ ಇರುತ್ತೆ, ಹಲವಾರು ಮಾತ್ರೆಗಳಾಗಿರುತ್ತೆ, ಬದಲಾವಣೆಗಳು ಮತ್ತೆ ಇದೆಲ್ಲ ಆಗಿರುತ್ತೆ. ಒಂದು 15-20 ವರ್ಷ, 8-9 ವರ್ಷನೂ ಕ್ರಾಸ್ ಆಗೋಗಿರೋವ್ರಿಗೂ ಕೂಡ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ. ಇಂಥವರಲ್ಲಿ ಏನಾಗತ್ತೆ ಅಂದ್ರೆ ಮಾತ್ರೆಗಳ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಹೇಗೆ ಇನ್ಸುಲಿನ್ ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಫಸ್ಟ್ ಲೆವೆಲ್ ಅಲ್ಲಿ ಶುರು ಮಾಡ್ಕೊಂಡಿರುತ್ತೆ, ಮಾತ್ರೆಗಳು ತಗೊಳ್ತಾ ಏನಾಗುತ್ತೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ಅದಕ್ಕೂ ಕೂಡ ಸ್ಪಂದನೆ ಮಾಡುವುದನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಓಕೆನಾ? ಸೊ ಈ ರೀತಿ ಆಗೋದ್ರಿಂದ ಏನಾಗತ್ತೆ ಅಂದ್ರೆ ಅವ್ರಿಗೆ ಇನ್ಸುಲಿನ್ ಅನ್ನ ಕೊಡುವಂತ ಒಂದು ಸ್ಥಿತಿ ಬರುವಂತದ್ದು ಇರುತ್ತೆ. ಸೊ ಅಂತವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಓವರ್ ಆಲ್ ನೋಡುವುದಾದ್ರೆ ಒಂದು 9 ರಿಂದ ಒಂದು ವರ್ಷ 12 ತಿಂಗಳ ಸಮಯ ಬೇಕಾಗತ್ತೆ. ಬಟ್ ಒಂದು 3 ತಿಂಗಳ ಸಮಯದಲ್ಲಿ ಅವರ ಇನ್ಸುಲಿನ್ ಅನ್ನ ಟೇಪರ್ ಡೌನ್ ಮಾಡ್ಬೋದು, ಕಮ್ಮಿ ಮಾಡ್ತಾ ಬರ್ಬೋದು. ನಮ್ಮಲ್ಲಿ ಬರೋರು ಸಾಕಷ್ಟು ಜನ 30 ಯೂನಿಟ್, 40 ಯೂನಿಟ್, 50 ಯೂನಿಟ್ ಇನ್ಸುಲಿನ್ ಪರ್ ಡೇ ತಗೊಳ್ತಾ ಇರ್ತಾರೆ. ಒಂದು ತುಂಬಾ ಪೇನ್ಫುಲ್ ಇರುತ್ತೆ, ಯಾರಿಗೂ ಅದೊಂದು ಪದೇ ಚುಚ್ಕೊಳ್ಬೇಕಲ್ಲ ಅನ್ನೋದೇ ಅವ್ರಿಗೆ ಬೇಜಾರಾಗುತ್ತೆ. ಹೌದು, ಅದೆಂತ ಒಂದು ಚೆನ್ನಾಗಿರುವಂತ ಅನುಭವ ಏನಲ್ಲ ಯಾರಿಗಾದ್ರೂ ಅಷ್ಟೇ. ಮತ್ತೆ ಪದೇ ತಗೊಳ್ಳುವುದು ಕಷ್ಟ ಅನ್ಸುತ್ತೆ. ಅಷ್ಟು ಇನ್ಸುಲಿನ್ ಡಿಪೆಂಡೆನ್ಸಿಯಲ್ಲಿ ಇರುವುದು ಕೂಡ ಬೇರೆ ಆರ್ಗನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಏನ್ ಮಾಡ್ತೇವೆ ಅಂದ್ರೆ ಮೊದಲನೇದಾಗಿ ಸೇಮ್ ಇದೇ ರೀತಿಯಲ್ಲಿ ನಾವು ಅವರ ಲಕ್ಷಣಗಳನ್ನ ಕಮ್ಮಿ ಮಾಡ್ತಾ ಬರೋದು, ಅವರ ಕೇಸ್ಗೆ ಸಂಬಂಧಪಟ್ಟಂಗೆ ಅನಾಲಿಸಿಸ್ ಮಾಡಿದ ನಂತರ ಏನ್ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ, ಲಕ್ಷಣಗಳನ್ನ ಹೇಗೆ ಕಮ್ಮಿ ಮಾಡ್ತಾ ಬರೋದು, ಮತ್ತೆ ಇನ್ಸುಲಿನ್ ಅನ್ನ ಸ್ಲೋ ಆಗಿ ಶುಗರ್ ಲೆವೆಲ್ ಮೇಂಟೈನ್ ಆದ ನಂತರ ಹಂತವಾಗಿ ಕಮ್ಮಿ ಮಾಡಿಕೊಂಡು ಯೂಶಲ್ ಆಗಿ ಒಂದು 3 ತಿಂಗಳ ಒಳಗೆ ಸ್ಟಾಪ್ ಮಾಡ್ತೀವಿ. ಅನಂತರ ಅವರು ಟ್ಯಾಬ್ಲೆಟ್ಸ್ ಗಳಲ್ಲಿ ಇರ್ತಾರೆ, ಅದನ್ನು ಕೂಡ ಸ್ಲೋ ಆಗಿ ಗ್ರಾಜುಯಲ್ ಆಗಿ ಈ 9 ತಿಂಗಳ ಸಮಯದಲ್ಲಿ ಅಥವಾ 1 ವರ್ಷದ ಸಮಯದಲ್ಲಿ ನಾವು ಕಮ್ಮಿ ಮಾಡ್ತಾ ಬಂದು ರಿವರ್ಸ್ ಮಾಡಬಹುದು. ಓಕೆ, ಇವಾಗ ಟ್ಯಾಬ್ಲೆಟ್ ಅಲ್ಲಿ ಇರ್ತಾರೆ ಅಂದಾಗ ಡೈರೆಕ್ಟ್ ಆಗಿ ಎಲ್ಲೋ ಅಲೋಪತಿ ತಗೊಳ್ತಾ ಇರ್ತಾರೆ, ಗುಡುಚಿಗೆ ಬರ್ತಾರೆ, ಅಲ್ಲಿ ಗ್ರಾಜುಯಲ್ ಆಗಿ ಅದನ್ನ ಕಮ್ಮಿ ಮಾಡೋದು ಆಗತ್ತೆ. ಬಟ್ ಗುಡುಚಿಯಲ್ಲಿ ಏನಾದ್ರೂ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತೀರಾ ಅಥವಾ ಈಸ್ ಇಟ್ ಓನ್ಲಿ ದ ನ್ಯಾಚುರಲ್ ವೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇಂದ ಮಾತ್ರ? ಓಕೆ, ಇಲ್ಲಿ ಬೇಸಿಕಲಿ ಏನಾಗತ್ತೆ ಅಂತಂದ್ರೆ ಆಲ್ರೆಡಿ ಮೆಡಿಸಿನ್ ಒಂದು ಇರುತ್ತೆ ಅವರಿಗೆ, ಅಲೋಪತಿಕ್ ಮೆಡಿಸಿನ್ ಅನ್ನೋದು. ಯಾವುದೇ ಔಷಧಿ ಆಗ್ಲಿ ಮೊದಲಿಗೆ ಅದನ್ನ ಸಂಪೂರ್ಣವಾಗಿ ಒಮ್ಮೆಲೆಗೆ ನಿಲ್ಲಿಸುವಂತದ್ದು ಇರಲ್ಲ. ಓಕೆನಾ? ಅದನ್ನ ಹಂತವಾಗಿ ನಿಲ್ಲಿಸ್ಕೊಂಡು ಬರ್ಬೇಕಾಗತ್ತೆ. ಹಾಗಾಗಿ ಅವರು ಇಲ್ಲಿ ಬಂದಾಗ ಅವರ ಔಷಧಿಗಳ ಜೊತೆಗೆ ನಮ್ಮ ಔಷಧಿಗಳನ್ನು ಕೂಡ ಕೊಡ್ತಾ ಬರ್ತೀವಿ. ಯಾಕೆಂದ್ರೆ ಬರೀ ಆಹಾರ ಕ್ರಮ ಅಥವಾ ಜೀವನ ಶೈಲಿಯನ್ನ ಸರಿ ಮಾಡುವುದರಲ್ಲೇ ಸರಿ ಹೋಗುವಂತ ಸ್ಟೇಜ್ ಅಲ್ಲಿ ಇರೋದಿಲ್ಲ. ಓಕೆನಾ? ಹಾಗಾಗಿ ಅವ್ರಿಗೆ ಸ್ವಲ್ಪ ಮೆಡಿಸಿನ್ ಗಳ ಸಹಾಯ ಬೇಕಾಗತ್ತೆ. ಮತ್ತೆ ಇಲ್ಲಿ ನಾವು ಗುಡುಚಿಯಲ್ಲಿ ನಮ್ದು ಒಂದು ಮೇನ್ ಉದ್ದೇಶ ಇದೆ ಅಥವಾ ವರ್ಕಿಂಗ್ ಪ್ಯಾಟರ್ನ್ ಹಂಗಿದೆ, ಡ್ಯುಯಲ್ ಟಾರ್ಗೆಟ್ ಅಂತ ಹೇಳ್ತೇವೆ ನಾವು. ಓಕೆ, ಡ್ಯುಯಲ್ ಟಾರ್ಗೆಟ್ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ತೇನೆ ನಿಮಗೆ. ಈಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತದ್ದು ಪ್ಯಾನ್ಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ ಅಂತ ಹೇಳಿ ಆಗ್ಲೇ ನಾನು ನಿಮಗೆ ಹೇಳಿದೆ. ಬೀಟಾ ಸೆಲ್ ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುವುದು ಒಂದು ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಬಳಕೆ ಚೆನ್ನಾಗಿ ಆಗ್ತಿರಲ್ಲ. ಇನ್ನೊಂದು ಏನಾಗುತ್ತೆ, ತುಂಬಾ ವರ್ಷದಿಂದ ಶುಗರ್ ಇರುತ್ತೆ, ಡ್ಯಾಮೇಜಸ್ ಆಗುತ್ತೆ ಆರ್ಗನ್ ಲೆವೆಲ್ ಅಲ್ಲಿ, ಆಗ ಕೂಡ ಈ ಇನ್ಸುಲಿನ್ ಉತ್ಪಾದನೆಗೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಆಗ ಅವರು ಹೊರಗಿನಿಂದ ಇನ್ಸುಲಿನ್ ತಗೊಳಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ನಾವು ಎರಡನ್ನು ಟಾರ್ಗೆಟ್ ಮಾಡ್ತೀವಿ. ಒಂದು ಬೀಟಾ ಸೆಲ್ ಅನ್ನ ಆಕ್ಟಿವೇಟ್ ಮಾಡ್ತೇವೆ, ಹಾಗಾಗಿ ಅವರು ಹೊರಗಿನಿಂದ ತಗೊಳ್ಳುವ ಇನ್ಸುಲಿನ್ ಗಳ ಅವಲಂಬನೆ ಒಂದು ಕಮ್ಮಿ ಆಗತ್ತೆ. ಅದು ಒಂದು ಬೀಟಾ ಸೆಲ್ ಆಕ್ಟಿವೇಶನ್ ಅಂತ ಹೇಳ್ತೀವಿ. ಇನ್ನೊಂದು ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡುವುದು, ದೇಹದಲ್ಲಿರುವಂತ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಮ್ಮಿ ಮಾಡುವುದು. ಇದನ್ನ ಡ್ಯುಯಲ್ ಟಾರ್ಗೆಟ್ ಪ್ರಾಸೆಸ್ ಅಂತ ಹೇಳ್ತೇವೆ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಲ್ಲಿ. ಇದನ್ನ ಮಾಡ್ತಾ ಬರ್ತೇವೆ ನಾವು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಬಂದ ತಕ್ಷಣ ಅವರು ಅಲೋಪತಿ ಮಾತ್ರೆಗಳನ್ನ ನಿಲ್ಲಿಸುವುದಕ್ಕೆ ಆಗೋದಿಲ್ಲ. ಏನ್ ಮಾಡ್ತೇವೆ ಅಂತಂದ್ರೆ ಅದರ ಜೊತೆಗೇನೆ ನಮ್ಮ ಔಷಧಿಗಳನ್ನು ಕೊಡ್ತೀವಿ, ಸರಿಯಾದ ಆಹಾರ ಕ್ರಮಗಳನ್ನ ತಿಳಿಸ್ಕೊಡ್ತೀವಿ. ಹೇಗೆ ಅವರು ಒಂದು ವ್ಯಾಯಾಮ ಆಗಿರ್ಬಹುದು, ಜೀವನ ಶೈಲಿಯ ಬೇರೆ ಅಡಾಪ್ಷನ್ ಆಗಿರಬಹುದು ಮಾಡ್ಕೋಬಹುದು ಅನ್ನೋದನ್ನ ಹೇಳ್ತಾ ಬರ್ತೀವಿ. ನಂತರ ಹಂತವಾಗಿ ನಾವೇನೆ ಅವರ ಮೆಡಿಸಿನ್ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ತೀವಿ, ನಮ್ಮ ಮೆಡಿಸಿನ್ಗಳನ್ನು ಕೂಡ ಕಮ್ಮಿ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಉದ್ದೇಶ ಶುಗರ್ ಅನ್ನ ಮೇಂಟೈನ್ ಮಾಡುದು ಔಷಧಿ ಸಹಾಯದಿಂದ ಅಲ್ಲ, ಇಲ್ಲದೆ ಕೂಡ ಮೇಂಟೈನ್ ಮಾಡಬಹುದು. ಅದು ತುಂಬಾ ಮುಖ್ಯ ಆಗತ್ತೆ. ಇದನ್ನ ಡೇ 1 ಇಂದಾನೆ ನಾವು ಪ್ರಿಪೇರ್ ಮಾಡ್ತೀವಿ, 3 ಹಂತದಲ್ಲಿ ವರ್ಕ್ ಮಾಡ್ತೀವಿ. ಆಹಾರ ಕ್ರಮ, ದೈಹಿಕ ವ್ಯಾಯಾಮ ಅಥವಾ ಚಟುವಟಿಕೆ, ನಂತರ ನಾವು ಕೊಡುವಂತ ಮೆಡಿಸಿನ್ಗಳು. ಈ ರೀತಿಯಾಗಿ 3 ಹಂತದಲ್ಲಿ ಕೆಲಸ ಮಾಡ್ತಾ ಬರ್ತೀವಿ. ಈ 3 ಹಂತಗಳಲ್ಲಿ ಮೊದಲನೇದು ಹೇಳಿದ್ರಿ ನೀವು ಆಹಾರ ಕ್ರಮ ಅಂತ. ಸುಮ್ನೆ ಒಂದು ಗ್ಲಿಂಪ್ಸ್ ಅಂತ ಕೊಡೋದಾದ್ರೆ ಒಬ್ಬ ಡಯಾಬಿಟಿಕ್ ಪೇಷಂಟ್ಗೆ ಗುಡುಚಿ ಯಾವ ಒಂದು ಐಡಿಯಲ್ ಪ್ಲಾಟರ್ ನ ಸಜೆಸ್ಟ್ ಮಾಡುತ್ತೆ?
ಓಕೆ, ಒಂದು ಬ್ರಾಡ್ ಆಗಿ ಹೇಳಬೇಕು ಅಥವಾ ಒಂದು ಸಾಮಾನ್ಯ ಜನರಿಗೆ ಎಲ್ಲರಿಗೂ ತಲುಪುವಂಥದ್ದು ಹೇಳಬೇಕು ಅಂತ ಅಂದರೆ ನಾವಿಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಏನಾಗೋಗಿದೆ ಅಂತಂದರೆ ಫಾಸ್ಟ್ ಫುಡ್, ಪ್ಯಾಕ್ ಫುಡ್, ಪ್ರಾಸೆಸ್ಡ್ ಫುಡ್ ಜಾಸ್ತಿ ಆಗೋಗಿದೆ ಕನ್ಸಂಪ್ಷನ್. ಓಕೆನಾ, ನೀವು ಇವಾಗ ಏನೋ ತಿನ್ಬೇಕು ಅಂತ ಅನ್ಕೊಂಡ್ರೆ 5 ನಿಮಿಷದಲ್ಲಿ ನಿಮ್ಮ ಮನೆ ಬಾಗ್ಲಿಗೆ ಬರಕ್ ಶುರು ಆಗಿದೆ ಆಹಾರ. ಕರೆಕ್ಟಾ? ಮೊದಲು ತಿನ್ಬೇಕು ಅಂತ ಅನ್ಕೊಂಡ್ರೆ ಏನಾದ್ರು ಹಬ್ಬ ಹರಿದಿನಗಳಿಗೆ ಕಾಯ್ಬೇಕಿತ್ತು. ಕರೆಕ್ಟಾ? ಮನೆಗೆ ನೆಂಟರು ಬರೋದು ಕಾಯ್ಬೇಕಿತ್ತು. ನಮಗೆ ಇತಿಮಿತಿ ಇತ್ತು, ಒಂದು ಲಿಮಿಟೇಷನ್ ಇತ್ತು, ಮತ್ತೆ ಪದೇ ಪದೇ ಒಂದು ಅವೈಲಬಿಲಿಟಿ ಇರಲಿಲ್ಲ, ನಮಗೆ ಎಲ್ಲೂ ಇರಲಿಲ್ಲ. ಸೊ ನಮ್ಮ ಒಂದು ಜೀವನ ಶೈಲಿಯನ್ನು ಜಸ್ಟ್ ಒಂದು ಹಿಂದಕ್ಕೆ ಒಂದು ತಿರುಗಿ ನೋಡಿದ್ರೆ, ಅಜ್ಜಿ ತಾತನ್ನ, ಅಪ್ಪ ಅಮ್ಮನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡಿದ್ರೆ ಅವ್ರಿಗೂ ನಮಗೂ ಹೋಲಿಸ್ಕೊಂಡ್ರೆ ಎಷ್ಟು ಬದಲಾವಣೆ ಕಂಡಿದ್ದೀವಿ, ಡ್ರಾಸ್ಟಿಕ್ ಆಗಿ. ಕರೆಕ್ಟಾ? ಹೌದು. ಈಗಿನ ಮಾಡರ್ನೈಸೇಷನ್ ಆಗ್ಲೇ ಹೇಳಿದೆ, ಮಾಡರ್ನೈಸೇಷನ್ ಅನ್ನೋದು ಕೆಲಸದಲ್ಲಿ ಆಗಿರಬಹುದು, ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಮಾತ್ರವಲ್ಲ ಆರೋಗ್ಯದಲ್ಲೂ ಮಾಡರ್ನೈಸೇಷನ್ ಬಂದ್ಬಿಟ್ಟಿದೆ. ಹಾಗಾಗಿ ಏನಾಗೋಗಿದೆ ಅಂದ್ರೆ ಇವಾಗ ಎಲ್ಲರಿಗೂ ಎಲ್ಲವೂ ಅವೈಲಬಲ್ ಇದೆ ಎಲ್ಲ ಸೀಸನ್ ಅಲ್ಲೂ. ಅದು ಒಂದು ಮೇಜರ್ ಫ್ಯಾಕ್ಟರ್. ಕರೆಕ್ಟಾ? ಹಾಗಾಗಿ ಒಂದು ಏನಂತಂದ್ರೆ ಮೇಜರ್ ಆಗಿ ಹೇಳಬೇಕು ನಾನಿಲ್ಲಿ ಅಂತಂದ್ರೆ ಪ್ರಾಸೆಸ್ ಫುಡ್ಗಳನ್ನ ಕಮ್ಮಿ ಮಾಡಿ. ತುಂಬ ಜನಕ್ಕೆ ಇದೊಂದಿದೆ, ಹಾಲ್ ಜೊತೆ, ಚಹಾ ಜೊತೆ ಅಥವಾ ಕಾಫಿ ಜೊತೆ ಬಿಸ್ಕೆಟ್ ತಿಂತೀನಿ ನಾನು ಡಾಕ್ಟ್ರೆ, ಬೆಳಗ್ಗೆ ಎದ್ದಿದ್ದ ಕೂಡಲೇ ಶುಗರ್ ಫ್ರೀ ಬಿಸ್ಕೆಟ್ ತಿಂತೀನಿ ಡಾಕ್ಟ್ರೆ ಅಂತಾನು ಹೇಳ್ತಾರೆ. ಒಂದ್ಸತಿ ಪ್ಯಾಕೆಟ್ ಅನ್ನ ರಿವರ್ಸ್ ಮಾಡಿ ನೋಡಿ, ರಿಫೈನ್ಡ್ ವೀಟ್ ಅಂತ ಹೇಳ್ತಾರೆ. ಏನೂ ಅಲ್ಲ, ಅದು ಮೈದಾ. ಅದಕ್ಕೆ ಒಂದು ಟರ್ಮ್ ಕೊಟ್ಟಿದ್ದಾರೆ ಅಷ್ಟೆ. ಓಕೆನಾ? ಸೊ ಹಾಗಾಗಿ ನೀವು ಶುಗರ್ ಫ್ರೀ ಬಿಸ್ಕೆಟನ್ನೇ ತಿನ್ನಿ ಅಥವಾ ಶುಗರ್ ಲೆಸ್ ಇರುವ ಸ್ವೀಟ್ಸ್ ಅನ್ನೇ ತಿನ್ನಿ ರೆಕಮೆಂಡ್ ಮಾಡುವುದಿಲ್ಲ ನಾನು. ಓ ಮೈ ಗಾಡ್. ಓಕೆನಾ? ಸೊ ನೀವೇನ್ ಮಾಡಬೇಕು, ಆಹಾರ ಕ್ರಮದಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು. ಈ ತರದ ಚಿಕ್ಕ ಪುಟ್ಟ ವಿಷಯಗಳನ್ನ ಗಮನಿಸ್ಕೊಳ್ತಾ ಬಂದ್ರೆ ಸಾಕು, ಬೇರೆ ಇನ್ನೇನು ಬೇಡ. ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಬ್ಯಾಲೆನ್ಸ್ಡ್ ಫುಡ್ ಅಂತ ಅಂದಾಗ ಕಾರ್ಬೋಹೈಡ್ರೇಟ್ಸ್ ಅನ್ನ ಇತಿಮಿತಿಯಲ್ಲಿ ಬಳಸುವಂಥದ್ದು, ಪ್ರೋಟೀನ್ ಅನ್ನ ಅದಕ್ಕೆ ಬ್ಯಾಲೆನ್ಸ್ ಮಾಡುವಂಥದ್ದು, ಜೊತೆಗೆ ಫೈಬರ್ ರಿಚ್ ಆಗಿರುವಂತ ತರಕಾರಿಗಳು, ಹಣ್ಣುಗಳು ಇದನ್ನೆಲ್ಲ ಕನ್ಸ್ಯೂಮ್ ಮಾಡುವಂಥದ್ದು. ಬ್ಯಾಲೆನ್ಸ್ಡ್ ಆಗಿ ಊಟ ಮಾಡಿ. ಎಲ್ಲೂ ನಾನು ನನ್ನ ಪೇಷಂಟ್ಗಳೇ ಡಯಟ್ ಫುಡ್ ಹೇಳ್ತಾ ಇದ್ದೀನಿ ಅಂತ ಹೇಳೋಲ್ಲ. ಇಟ್ಸ್ ನಾಟ್ ಎ ಡಯಟ್ ಫುಡ್, ಅದು ಹೆಲ್ದಿ ಫುಡ್, ಆರೋಗ್ಯಕರ ಆಹಾರ ಆಕ್ಚುಯಲ್ ಆಗಿ ಇರ್ಬೇಕಾಗಿದ್ದು ಅದು. ಹೌದಾ? ಮತ್ತೆ ಇನ್ನೊಂದು ಏನಂತಂದ್ರೆ, ನನ್ನ ಬಳಿ ಬರುವ ಪೇಷಂಟ್ಗಳೆಲ್ಲ ಹೇಳ್ತಾರೆ, ಮನೇಲಿ ನಾನು ಒಬ್ಳೆ ಮಾಡ್ಕೋಬೇಕು ಡಾಕ್ಟ್ರೆ, ಬೇರೆಯವ್ರು ಯಾರು ತಿನ್ನಲ್ಲ ನಾನು ಮಾಡೋ ಆಹಾರನ, ನನಗೋಸ್ಕರ ನಾನು ಮಾಡ್ಕೋಬೇಕು. ಇಲ್ಲ, ಮನೇಲಿ ಎಲ್ಲರೂ ಪಾಲನೆ ಮಾಡ್ಬೋದು. ಯಾಕೆ? ಇವಾಗ ಎಲ್ಲರೂ ಒಂದೇ ತರ ಆಹಾರ ತಿಂತಿದ್ರಿ, ನಿಮಗ್ ಬಂದ್ಬಿಟ್ಟಿದೆ ಆಲ್ರೆಡಿ, ಅವ್ರಿಗೂ ಬರುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಈಗ ನೀವು ಬದಲಾವಣೆ ಕಾಣ್ತಿದ್ದೀರಿ, ಬದಲಾಯಿಸ್ಕೊಂಡಿದ್ದೀರಿ ಆಹಾರ ಕ್ರಮ, ಮಕ್ಕಳಿಗೆ ಬೇರೆಯವ್ರಿಗೂ ಕೂಡ ಅದೇ ತರದ ಆಹಾರ ಕೊಡಿ. ಇಲ್ಲಿ ಯಾವುದು ಡಯಟ್ ಫುಡ್ ಅಲ್ಲ, ಆರೋಗ್ಯಕರ ಆಹಾರ, ಆರೋಗ್ಯಕರ ಪದ್ಧತಿ. ದಯವಿಟ್ಟು ಅದನ್ನ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿರಿ ಅಂತ. ಡೆಫಿನೇಷನ್ ತಪ್ಪಾಗ್ಬಿಟ್ಟಿದೆ. ಹೌದು. ಈ ಡಯಟ್ ಅಂತ ಹೇಳಿ ರೋಗಿಗಳಿಗೆ ಅದು ಆಗುವಂತ ಒಂದು ಆಹಾರ ಪದ್ಧತಿ ಅಂತ ಬಂದ್ಬಿಟ್ಟಿದೆ. ಅದು ಡಯಟ್ ಅಂತ ಎಲ್ಲೂ ಹೇಳ್ಬೇಡಿ, ಅದು ಆರೋಗ್ಯಕರ ಆಹಾರ. ಪರ್ಫೆಕ್ಟ್. ಆರೋಗ್ಯಕರ ಜೀವನ ಶೈಲಿ ಅಂತ ಹೇಳಿದ್ರಿ. ಆ ಜೀವನ ಶೈಲಿ ಅಂತ ಬಂದಾಗ ಎಕ್ಸಸೈಸ್ ಅಥವಾ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಡಯಾಬಿಟೀಸ್ ನ ಮ್ಯಾನೇಜ್ ಮಾಡಕ್ಕೆ ಅಥವಾ ಕಂಟ್ರೋಲ್ ಮಾಡಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ? ಬಿಕಾಸ್ ಇವತ್ತು ನಾವು ಇನ್ನೂ ಒಂದು ನೋಡ್ತಾ ಇದೀವಿ, ಸ್ಟ್ರೆಸ್ಸು ತುಂಬಾ ಅಂತ ಹೇಳ್ತಾ ಇದೀವಿ. ಸೊ ಇದೆಲ್ಲವನ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ, ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ? ಖಂಡಿತವಾಗ್ಲು ಅದರ ಕಾಂಟ್ರಿಬ್ಯೂಷನ್ ತುಂಬಾನೇ ಇರುತ್ತೆ. ಯಾಕೆಂದ್ರೆ ಇವಾಗಿನ ನಮ್ಮ ಜೀವನ ಶೈಲಿ ಹೆಂಗಾಗೋಗಿದೆ ಅಂತಂದ್ರೆ, ಬೆಳಗ್ಗೆ ಆಫೀಸ್ಗೆ ಎದ್ದು ಓಡ್ಬೇಕು, ಮಕ್ಕಳನ್ನ ರೆಡಿ ಮಾಡ್ಬೇಕು, ಏನೋ ಪಟಪಟ ಅಂತ ಒಂದು ಬ್ರೇಕ್ಫಾಸ್ಟ್ಗೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಬಿಟ್ಟಿರ್ತೀವಿ. ಸದ್ಯ ಅರ್ಜೆಂಟ್ ಅಲ್ಲಿ ಏನೋ ಒಂದು ತಿನ್ಕೊಂಡ್ಬಿಟ್ಟಿರ್ತೀವಿ ಮಧ್ಯಾಹ್ನ ಬೆಳಗ್ಗೆಯಲ್ಲಿ. ಸಂಜೆ ಬರ್ತೀವಿ, ರಿಲ್ಯಾಕ್ಸ್ಡ್ ಆಗಿದ್ದೀನಿ, ಈಗ ಸ್ವಲ್ಪ ಆರಾಮಾಗಿ ಅಡಿಗೆ ಮಾಡಿ ಸ್ವಲ್ಪ ಹೊಟ್ಟೆ ತುಂಬಾ ತಿನ್ನೋಣ ಅನ್ನೋದು ಒಂದಿರುತ್ತೆ. ಓಕೆನಾ? ಸೊ ಅದೇನಾಗತ್ತೆ, ಅದು ತಪ್ಪು ಕಲ್ಪನೆ. ಆಯ್ತಾ? ನೈಟ್ ಹೊತ್ತಲ್ಲಿ ಸ್ಲೋ ಡೌನ್ ಆಗಿರ್ತೀವಿ ಆಕ್ಟಿವಿಟೀಸ್ ಅಲ್ಲಿ, ಮತ್ತೆ ನಮ್ಮ ಪಚನ ಕ್ರಿಯೆನೂ ಕೂಡ ಸ್ಲೋ ಆಗಿರುತ್ತೆ. ಅನಂತರ ಮಲಗೋದಿರುತ್ತೆ ನಮ್ಗೆ. ಕರೆಕ್ಟಾ? ಲೇಟ್ ಆಗಿ ಊಟ ಮಾಡ್ತೀವಿ. ಇದೊಂದು ಬ್ಯಾಡ್ ಹ್ಯಾಬಿಟ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ತುಂಬಾ ಮುಖ್ಯ ಕಾರಣ ಆಗುತ್ತೆ. ಆಫೀಸಿಂದ ಬರೋದೇ 7:30-8, ಬಂದ ನಂತರ ಒಂದ್ ಸ್ವಲ್ಪ ಮನೆಯಲ್ಲಿ ಕೂರೋದು, ರಿಲ್ಯಾಕ್ಸ್ ಮಾಡೋದು ಆಗತ್ತೆ. 9-9:30 ಊಟ ಮಾಡ್ತಾರೆ. ಕರೆಕ್ಟಾ? 10-10:30 ಮಲಗ್ ಬಿಡ್ತಾರೆ. ತುಂಬಾ ರಾಂಗ್ ಕಾನ್ಸೆಪ್ಟ್ ಇದು. ನಿಮ್ಮ ಆಹಾರ ಜೀರ್ಣವೇ ಆಗ್ತಾ ಇಲ್ಲ. ನೀವು ಆಹಾರ ತಿಂದ ತಕ್ಷಣ ಮಲಗ್ತಿದ್ದೀರಿ ಅಂತಂದ್ರೆ ಅದರಲ್ಲಿ ಏನು ಯುಟಿಲೈಸೇಷನ್ ಆಗಲ್ಲ. ಏನಾಗುತ್ತೆ, ಅದು ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ ಸಕ್ಕರೆಯನ್ನ. ಸೊ ನ್ಯಾಚುರಲಿ ನಿಮಗೆ ಡಯಾಬಿಟಿಸ್ ಅಲ್ಲಿ ಸಕ್ಕರೆ ಅಂಶದ ಬದಲಾವಣೆ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ವೆರಿ ರಾಂಗ್ ಪ್ರಾಕ್ಟಿಸ್. ಏನ್ ಮಾಡಿ, ಬೇಗ ಊಟ ಮಾಡಿ, ಆದಷ್ಟು ಬೇಗ ಊಟ ಮಾಡಿ ಅಂತ ಹೇಳ್ತೇವೆ.
ಓಕೆನಾ. ಇದು ಒಂದು ಮುಖ್ಯವಾಗಿ ಅಡಾಪ್ಟ್ ಮಾಡ್ಕೋಬೇಕಾಗಿರುವಂತ ಜೀವನ ಶೈಲಿಯ ಬದಲಾವಣೆ. ಓಕೆನಾ. ಬೆಳಗ್ಗೆ ಮಧ್ಯಾಹ್ನದ ಊಟವನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಮಾಡಿ, ರಾತ್ರಿಯ ಊಟವನ್ನು ತುಂಬಾ ಲೈಟ್ ಆಗಿ ಮಾಡಿ, ಮತ್ತೆ ಬಂದ ತಕ್ಷಣ ಮಾಡ್ಕೊಳ್ಳಿ. ನೀವು ಆನಂತರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಾನು ಹೇಳೋದು ಏನಂತ, ಹೌದು, ಉಲ್ಟಾ ಮಾಡಬೇಡಿ. ಫಸ್ಟ್ ಊಟ ಮಾಡಿ, ಸೊ ದಟ್ ನೀವು ಒಂದು 8 ಗಂಟೆ ಒಳಗೆ ಊಟ ಮಾಡಿದಿರಿ ಅಂತಂದ್ರೆ 1-2 ಅವರ್ಸ್ ಟೈಮ್ ಇರುತ್ತೆ. 10 ಗಂಟೆಗೆ ಹೋಗಿ ಮಲ್ಕೊಳ್ಳಿ, ಏನು ವ್ಯತ್ಯಾಸ ಆಗೋಲ್ಲ ನಿಮಗೆ. ಅವಾಗ ನಿಮಗೆ ಜೀರ್ಣಕ್ರಿಯೆ ಆಗಿರುತ್ತೆ ಆಲ್ಮೋಸ್ಟ್. ಸ್ವಲ್ಪ ಚಿಕ್ಕ ಪುಟ್ಟ ಆಕ್ಟಿವಿಟೀಸ್ ಇರುತ್ತೆ, ನಂತರ ಮಲಗೋದ್ರಿಂದ ಏನು ತೊಂದರೆ ಆಗಲ್ಲ. ಸೊ ಹಾಗಾಗಿ ಈ ಒಂದು ಚಿಕ್ಕ ಬದಲಾವಣೆ ತುಂಬಾ ಅವಶ್ಯಕತೆಗೆ ಇರುತ್ತೆ. ಓಕೆನಾ. ಮತ್ತೆ ಇನ್ನೊಂದು ಏನಂದ್ರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವವರು ಇರ್ತಾರೆ. ಓಕೆನಾ. ಸೊ ಅಂಥವರಲ್ಲಿ ಒಂದು ಇದಿರುತ್ತೆ, ಯಾಕಂದ್ರೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ವಿರುದ್ಧ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆಯ್ತಾ. ನಾವು ಎಷ್ಟೇ ಬೆಳಗಿನ ಹೊತ್ತಲ್ಲಿ ಅದನ್ನ ಕಾಂಪನ್ಸೇಟ್ ಮಾಡ್ತೀವಿ ಅಂತಂದ್ರೂ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗೋಲ್ಲ. ಕರೆಕ್ಟಾ. ಹಗಲು ಹೊತ್ತಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾಡಬೇಕು. ಇದು ಒಂದು ಬೇಸಿಕ್ ರೂಲ್. ಮತ್ತೆ ಹಂಗೆ ನಡ್ಕೊಂಡು ಬಂದಿರುವಂತ ನಮ್ಮ ದೇಹ ಬಯೋಲಾಜಿಕಲಿ ಅಡ್ಜಸ್ಟ್ ಆಗಿರುವಂತ ಒಂದು ನೈಸರ್ಗಿಕವಾದ ಒಂದು ಪ್ರಾಸೆಸ್ ಇದು. ಓಕೆ. ನಾನು ಅದ್ರ ವಿರುದ್ಧ ಹೋಗ್ತೀನಿ ಅಂತ ಅಂದ್ರೆ ಆಗ ಕೂಡ ನಿಮ್ಮಲ್ಲಿ ಸಾಕಷ್ಟು ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ, ದೇಹದ ಒಳಗಡೆ ಆಗಿರಬಹುದು. ಮತ್ತೆ ನಿಮ್ಮ ನಿದ್ದೆಯಲ್ಲಿ ತುಂಬಾ ವ್ಯತ್ಯಾಸಗಳು ಆಗ್ತಾ ಬರುತ್ತೆ. ನಿದ್ರಾಹೀನತೆ ಕೂಡ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಇಲ್ಲಿ ರೂಪ ಅವರೇ. ಹಾಗಾಗಿ ಸರಿಯಾಗಿ ನಿದ್ದೆ ಆಗ್ಲಿಲ್ಲ ಅಂತಂದ್ರೆ ಕೂಡ ನಿಮಗೆ ಡಯಾಬಿಟಿಸ್ ಇರುವಂತವರಿಗೆ ಬ್ಲಡ್ ಶುಗರ್ ಅಲ್ಲಿ ವೇರಿಯೇಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಫುಡ್ಡಿನ ಜೊತೆಗೆ ನಿಮ್ಮ ಇದು ಕೂಡ ಟೈಮಿಂಗ್ ಆಫ್ ದ ಫುಡ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ನಿದ್ದೆ ಮಾಡುವುದು ಪ್ರಮಾಣ ಮಾತ್ರ ಅಲ್ಲ, ಇಲ್ಲಿ ನಾನು 8 ಅವರ್ 9 ಅವರ್ ಮಲಗದೆ ಅಂತ ಅನ್ನೋದಲ್ಲ, ಕ್ವಾಲಿಟಿ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಓಕೆನಾ. ಸೊ ಇದೆಲ್ಲ ಕೂಡ ಮುಖ್ಯ ಆಗತ್ತೆ. ಇದರ ಜೊತೆಗೆ ಆದಷ್ಟು ಈ ಸ್ಟ್ರೆಸ್ ಲೆವೆಲ್ಸ್ ಇಂದ ಕೂಡ ಶುಗರ್ ವೇರಿಯೇಷನ್ಗಳಾಗತ್ತೆ. ಆದಷ್ಟು ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿ ಇರುವುದು, ದೈಹಿಕ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗುವುದು, ಸಿಂಪಲ್ ಏನು ಬೇಡ ಒಂದು ವಾಕಿಂಗ್ ಅನ್ನ ಮಾಡುವುದು. ಓಕೆನಾ. ಮಾರ್ನಿಂಗ್ ಟೈಮ್ ವಾಕ್ ತುಂಬಾ ಪ್ರಿಫರಬಲಿ ಮಾಡುವಂಥದ್ದು ಅಡ್ವೈಸ್ ಮಾಡ್ತೀನಿ. ಖಾಲಿ ಹೊಟ್ಟೆಯಲ್ಲಿ ವಾಕ್ ಮಾಡಿ ಅಂತ. ಏನು ಬೇಡ ನಿಮಗೆ ಅದಕ್ಕೆ ಸಾಧನಗಳು. ಕರೆಕ್ಟ್. ನನಗೆ ಅದಿರ್ಬೇಕು, ಜಿಮ್ ಹೋಗ್ಬೇಕು, ಸೈಕ್ಲಿಂಗ್ ಮಾಡ್ಬೇಕು, ಏನೂ ರಿಕ್ವೈರ್ಮೆಂಟ್ ನಾ ಕೇಳೋಲ್ಲ. ಸಿಂಪ್ಲೆಸ್ಟ್ ಆಕ್ಟಿವಿಟಿ. ಬೆಳಗ್ಗೆ ಎದ್ದೇಳಿ ಖಾಲಿ ಹೊಟ್ಟೆನಲ್ಲಿ 30 ನಿಮಿಷ ನಿಮಗೋಸ್ಕರ ಸೀಮಿತವಾಗಿ ಇಡಿ. ನಿಮ್ಮ ಆರೋಗ್ಯಕ್ಕೋಸ್ಕರ ಆ 30 ನಿಮಿಷವನ್ನ ಡೆಡಿಕೇಟ್ ಮಾಡಿ. ಬ್ರಿಸ್ಕ್ ವಾಕ್ ಮಾಡಿ, ಸ್ವಲ್ಪ ಜೋರಾದ ರೀತಿಯಲ್ಲಿ ನಡಿಗೆಯನ್ನ ಮಾಡಿ. ನೀವು ಬೆವರು ಬರುವಂತ ವ್ಯಕ್ತಿ ಆದ್ರೆ ಸ್ವಲ್ಪ ಬೆವರೋ ರೀತಿಯಲ್ಲಿ ಬ್ರಿಸ್ಕ್ ವಾಕ್ ಅಲ್ಲಿ ಬರುತ್ತೆ. ಆ ತರದ ಒಂದು ಇದನ್ನ ಮಾಡಿ, ತುಂಬಾ ಮಟ್ಟಿಗೆ ಇಂಪ್ಯಾಕ್ಟ್ ಆಗತ್ತೆ ನಿಮ್ಮ ಶುಗರ್ ಲೆವೆಲ್ಸ್ ಮೇಲೆ. ಹಾಗಾಗಿ ಇದನ್ನ ಮಾಡ್ತಾ ಬನ್ನಿ ಅಂತ ಹೇಳ್ತೇವೆ. ಸೊ ಈ 3 ಸಿಂಪಲ್ ಚೇಂಜಸ್ ಅನ್ನ ಮಾಡಿದ್ರೆ, ಅರ್ಲಿ ಊಟ ಮಾಡಿ, ನಿದ್ದೆ ಚೆನ್ನಾಗಿ ಮಾಡಿ, ಮತ್ತೆ ಪ್ರತಿನಿತ್ಯ ಬೆಳಗಿನ ಹೊತ್ತಲ್ಲಿ ಪ್ರಿಫರಬಲಿ ಒಂದು 30 ನಿಮಿಷ ನಿಮಗೋಸ್ಕರ ಸೀಮಿತ ಇಡಿ. ನಿಮ್ಮ ಒತ್ತಡಗಳು ಕಮ್ಮಿ ಆಗತ್ತೆ. ವಾಕಿಂಗ್ ಅನ್ನ ಮಾಡಿ, ದೇಹಕ್ಕೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತೇವೆ. ನೀವು ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಹೇಳಿದ್ರಿ, ಬಟ್ ದೇರ್ ಆಲ್ಸೋ ಕಮ್ಸ್ ಒನ್ ಮೋರ್ ಆಸ್ಪೆಕ್ಟ್ ಕಾಲ್ಡ್ ಬಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ. ಇದು ತುಂಬಾ ಅತಿ ತೂಕ ಇರೋದು ಅಥವಾ ತುಂಬಾನೇ ಕಡಿಮೆ ತೂಕ ಇರೋದು ಕೂಡ ಡಯಾಬಿಟಿಸ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬಿಡುತ್ತೆ ಅಂತ. ಹೌದು, ಇದೊಂದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ತೂಕ ಜಾಸ್ತಿ ಇರುವವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಡಯಾಬಿಟಿಸ್ ಕಂಟ್ರೋಲ್ ಮಾಡುವುದು, ಮ್ಯಾನೇಜ್ ಮಾಡುವುದು ಸ್ವಲ್ಪ ಕ್ಲಿಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ನಮ್ಮ ಒಂದು ಐಡಿಯಲ್ ಬಾಡಿ ವೆಯ್ಟ್ ಅಂತ ಏನ್ ಹೇಳ್ತೀವಿ, BMI ಅಂತ ಹೇಳಿ, ಬಾಡಿ ಮಾಸ್ ಇಂಡೆಕ್ಸ್ ಅನ್ನ ಒಂದು ನಾರ್ಮಲ್ ರೇಂಜ್ ಅಲ್ಲಿ ಮೇಂಟೈನ್ ಮಾಡುವುದು ತುಂಬಾ ಮುಖ್ಯ ಆಗತ್ತೆ. ಆಗ್ಲೇ ಹೇಳ್ದಂಗೆ ಸರಿಯಾದ ಆಹಾರ ಕ್ರಮ, ಜೀವನ ಶೈಲಿಯ ಬದಲಾವಣೆ ಮಾಡಿದ್ರೇನೆ ಸಾಕಷ್ಟು ಬದಲಾವಣೆ ನಿಮ್ಮ ತೂಕದಲ್ಲಿ ಕಂಡು ಬಿಡುತ್ತೆ. ಇದಕ್ಕಾಗಿ ಹೆಚ್ಚಾಗಿ ಏನು ಮಾಡೋದು ಬೇಕಿಲ್ಲ. ಆಗಬಹುದಾ? ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡಿ, ಟೈಮ್ಗೆ ಸರಿಯಾಗಿ ನಿದ್ದೆ ಮಾಡಿ, ಹೊರಗಡೆ ದೈಹಿಕವಾದ ವ್ಯಾಯಾಮವನ್ನ ಇಟ್ಕೊಳ್ಳಿ, ಯಾವುದೇ ಒಂದು ರೂಪದಲ್ಲಿ ಇಟ್ಕೊಳ್ಳಿ, ಚಟುವಟಿಕೆಗಳನ್ನ ಇಟ್ಕೊಳ್ಳಿ. ಈ ಪ್ರಾಸೆಸ್ ಫುಡ್ ಆಗ್ಲೇ ಹೇಳ್ದಂಗೆ ಆ ತರದೆಲ್ಲ ಮ್ಯಾನೇಜ್ ಮಾಡೋದು ಬೇಡ, ಜಾಸ್ತಿ ತಗೊಳ್ಳೋದು ಬೇಡ, ಅಪರೂಪಕ್ಕೆ ಓಕೆ, ಬಟ್ ಪ್ರತಿನಿತ್ಯದ ಬಳಕೆಯಲ್ಲಿ ಬೇಡ ಅಂತ ಹೇಳೋದು. ಅದರಿಂದ ಜೊತೆಗೆ ತೂಕವನ್ನ ಮ್ಯಾನೇಜ್ ಮಾಡೋದು. ಇಲ್ಲಿ ಅವರು ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ ಬರ್ತಿದ್ದಾರೆ ಅಂತಂದ್ರೆ ನಾವು ಒಂದು ಅದರದ್ದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅಂಶವನ್ನ ಅದಕ್ಕೂ ಕೂಡ ನಾವು ಇದನ್ನ ಮಾಡಿರ್ತೀವಿ, ಟ್ರೀಟ್ಮೆಂಟ್ ಅನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಇಲ್ಲಿ ತೂಕ ಕಮ್ಮಿ ಮಾಡ್ಬೇಕು ಅಂತ ಏನನ್ನು ಮಾಡಿರಲ್ಲ. ಅವ್ರ ಆಹಾರ ಕ್ರಮ, ಜೀವನ ಶೈಲಿ, ಮತ್ತೆ ಕೆಲವೊಂದು ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಆ ಒಂದು ಮೆಟಬಾಲಿಸಮ್ ನ ಕರೆಕ್ಷನ್ ಮಾಡ್ತಾ ಬಂದ್ರೆ ನಿಮಗೆ ಇದರಿಂದನೇ ನಿಮಗೆ ತೂಕದಲ್ಲಿ ಬದಲಾವಣೆ ಆಗೋದು. ಒಂದು ಐಡಿಯಲ್ ತೂಕದಲ್ಲಿ ನೀವು ಇರುವಂತದ್ದು ಎಲ್ಲವೂ ಕೂಡ ಸಾಧ್ಯವಾಗತ್ತೆ. ಏನಿಲ್ಲ, ಸಿಂಪಲ್ ದೈಹಿಕ ಚಟುವಟಿಕೆಯನ್ನ ಶುರು ಮಾಡ್ಕೊಳ್ಳಿ, ವಾಕಿಂಗ್ ಅನ್ನ ಶುರು ಮಾಡ್ಕೊಳ್ಳಿ, ವೆಯ್ಟ್ ಮ್ಯಾನೇಜ್ಮೆಂಟ್ ತನಕ್ ತಾನೇ ಆಗತ್ತೆ. ಓಕೆ, ವಂಡರ್ಫುಲ್. ಈಗ ಗುಡುಚಿ ಒಳಗೆ ಬಂದ ಕೂಡಲೇ ಈ ಆಂಬಿಯನ್ಸ್ ನೋಡ್ತಾ
ಆ್ಯಂಡ್ ನಾವು ಇಲ್ಲಿ ನೋಡ್ತಾ ಇದ್ವಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ನಾನು ಇನ್ಫ್ಯಾಕ್ಟ್ ನೋಡಿದೆ ಡಯಾಬಿಟೀಸ್ ರಿವರ್ಸಲ್ನಲ್ಲಿ ಅದಕ್ಕೆ ಮೆಡಿಸಿನ್ಸ್ನ ಕೂಡ ನೀವೇ ಪ್ರಿಪೇರ್ ಮಾಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿ ಆಗಿದೆ. ಉಡುಪಿಯಲ್ಲಿ ಆಗುತ್ತೆ 2019 ಪ್ರಾರಂಭ ಆಯಿತು ಅಂತ. ಬ್ಯೂಟಿಫುಲ್ ಆಗಿ ಅದನ್ನೆಲ್ಲ ಜರ್ನಿನ ಡಿಸ್ಪ್ಲೇ ಮಾಡಿದ್ದೀರಿ ಇಲ್ಲಿ. ಸೊ ಮೆಡಿಸಿನ್ಸ್ ಹೇಗೆ ಪ್ರಿಪೇರ್ ಆಗುತ್ತೆ ಗುಡುಚಿದು, ಅಂದ್ರೆ ಅದ್ರದ್ದು ಯುನೀಕ್ನೆಸ್ ಏನು ಅಥವಾ ಏನು ಒಳಗೊಳ್ಳುತ್ತೆ? ಬಿಕಾಸ್ ನಾವು ನ್ಯಾಚುರಲ್ ವೇ ಅಂತ ಮಾತಾಡ್ತಾ ಇದೀವಿ, ಆಯುರ್ವೇದ ವೇ ಅಂತ ಮಾತಾಡ್ತಾ ಇದೀವಿ. ಸೊ ವಾಟ್ ಈಸ್ ದ ಯುನೀಕ್ನೆಸ್ ಆಫ್ ಗುಡುಚಿ ಮೆಡಿಸಿನ್ಸ್? ಓಕೆ, ಈಗ ಗುಡುಚಿ ಮೆಡಿಸಿನ್ ಅಂತ ಹೇಳೋದಾದ್ರೆ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಉಡುಪಿಯಲ್ಲಿ. ಅಲ್ಲಿ ನಮ್ಮ ಎಲ್ಲ ರೀತಿಯ ಮೆಡಿಸಿನ್ಸ್ ಗಳನ್ನು ಕೂಡ ನಾವು ತಯಾರು ಮಾಡ್ಕೊಳ್ತೀವಿ. ಇನ್ ಹೌಸ್ ಮೆಡಿಸಿನ್ಸ್ ಇರುತ್ತೆ ನಮ್ದೆಲ್ಲ. ಓಕೆನಾ? ಸೊ ಒಂದು ಶ್ರೇಷ್ಠ ಗುಣಮಟ್ಟದ ಗಿಡಮೂಲಿಕೆಗಳನ್ನ ತಂದು ಅದರಲ್ಲಿ ಒಂದು ಮಾನದಂಡಗಳಿರುತ್ತೆ ಪ್ರಿಪರೇಷನ್ ನಲ್ಲಿ. ಸೊ ಅದಕ್ಕೆ ಸೈಂಟಿಫಿಕ್ ಸ್ಟಡಿ ಸಪೋರ್ಟ್, ರಿಸರ್ಚ್ ಎಲ್ಲವನ್ನು ಮಾಡಿ ನಮ್ಮ ಎಕ್ಸ್ಪರ್ಟ್ಸ್ ಅದನ್ನ ಫಾರ್ಮುಲೇಟ್ ಮಾಡಿರ್ತಾರೆ. ಆ ತರದ ಒಂದು ಮಾನದಂಡಗಳನ್ನ ಇಟ್ಕೊಂಡು ನಾವು ನಮ್ಮದೇ ಇನ್ ಹೌಸ್ ಫಾರ್ಮಸಿ ಮತ್ತೆ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಇದನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಉಡುಪಿಯಲ್ಲಿ. ಸೊ ಎಲ್ಲ ರೀತಿಯ ಮೆಡಿಸಿನ್ಸ್ ನಮಗೆ ಇಲ್ಲಿ ಬೇಕಾಗುವಂತ ಮೆಡಿಸಿನ್ಸ್ ಗಳನ್ನ ನಾವೇ ತಯಾರು ಮಾಡ್ಕೋತಾ ಇದ್ದೀವಿ. ಸೊ ಅದನ್ನ ನಾವು ಉಡುಪಿಯಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಇವಾಗ ಇದನ್ನ ನೋಡಿದ್ಮೇಲೆ ನಾನು ಗುಡುಚಿಗೆ ಹೋಗ್ಬೇಕು, ನಾನು ತಗೊಳ್ಬೇಕು ಅಂದ್ರೆ ಇವತ್ತು ನಾವು ಮೈಸೂರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ, ಬೇರೆ ಎಲ್ಲೆಲ್ಲಿ ಎಷ್ಟು ಸೆಂಟರ್ಸ್ ಇದೆ ಗುಡುಚಿದು ಅಂತ ತಿಳಿಸಿ. ಓಕೆ, ಶುರು ಆಗಿದ್ದು ಮೊದಲಿಗೆ ಬೆಂಗಳೂರಿನಲ್ಲಿ ಬಾನಸವಾಡಿಯಲ್ಲಿ. ಅದು ನಮ್ಮ ಮೇನ್ ಬ್ರಾಂಚ್ ಆಫ್ ಗುಡುಚಿ. ಅದು ಅಲ್ಲಿ ಸ್ಟಾರ್ಟ್ ಆದಂತ 2014 ಜರ್ನಿ ಈಗ ಇವತ್ತಿಗೆ ಒಂದು 10 ಬ್ರಾಂಚಸ್ ಆಗಿ ಬಂದು ನಿಂತಿದೆ. ಒಂದು ಚಿಕ್ಕ ಬೀಜ ಇವತ್ತು ಹೆಮ್ಮರವಾಗಿ ನಿಂತಿದೆ. ಕರ್ನಾಟಕದಲ್ಲೇನೆ ನಾವು 6 ಬ್ರಾಂಚ್ಗಳನ್ನ ಮಾಡಿದ್ದೇವೆ. ಒಂದು ಬೆಂಗಳೂರಲ್ಲಿ ಹೇಳ್ದಂಗೆ ಮೇನ್ ಬ್ರಾಂಚು, ಅದ ನಂತರ ಉಡುಪಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ, ಮತ್ತೆ ನಮ್ಮ ಕ್ಲಿನಿಕ್ ಕೂಡ ಇದೆ ಅಲ್ಲಿ. ಅದು ಬಿಟ್ಟಲ್ಲಿ ಈಗ ಮೈಸೂರಲ್ಲಿ ಇದೆ. ಅದಾದ ನಂತರ ಹುಬ್ಳಿಯಲ್ಲಿ ಇದೆ, ಕಲಬುರಗಿಯಲ್ಲಿ ಇದೆ, ದಾವಣಗೆರೆಯಲ್ಲಿ ಇದೆ. ಕರ್ನಾಟಕದಲ್ಲಿ ಇದೆಲ್ಲ ಇದೆ. ಅಕ್ರಾಸ್ ಇಂಡಿಯಾ ಕೂಡ ಸ್ಪ್ರೆಡ್ ಆಗಿದ್ದೀವಿ. ಅಹಮದಾಬಾದ್ ಅಲ್ಲಿ ಮಾಡಿದೀವಿ, ಚೆನ್ನೈಯಲ್ಲಿ ಮಾಡಿದೀವಿ, ಹೈದರಾಬಾದ್ ಅಲ್ಲಿ ಮಾಡಿದೀವಿ. ಸೊ ಈ ರೀತಿಯಾಗಿ ತುಂಬಾ ಜನ ನೋಡ್ತಾ ಇದ್ವಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಬೆಂಗಳೂರಿಗೆ ಪಾಪ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಈ ರೀತಿಯಾದಂತ ಪೇಷಂಟ್ಗಳಿಗೂ ಅನುಕೂಲ ಆಗ್ಲಿ ಅನ್ನುವ ಕಾರಣಕ್ಕೆ ಅಕ್ರಾಸ್ ಇಂಡಿಯಾ ಒಂದು ಸ್ಪ್ರೆಡ್ ಮಾಡಿದೀವಿ. ಕರ್ನಾಟಕದಲ್ಲೂ ಕೂಡ ಬ್ರಾಂಚಸ್ ಅನ್ನ ಮಾಡಿದ್ದೀವಿ. ಸೊ ಯಾವುದೇ ಬ್ರಾಂಚಸ್ಗೆ ಹೋದ್ರೆ ನೀವು ಇದೇ ರೀತಿಯಾದ ಒಂದು ನಿಮಗೆ ಟ್ರೀಟ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತೆ ಗುಣಮಟ್ಟವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಎಲ್ಲೂ ಏನು ಬದಲಾವಣೆ ಇಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕಪ್ಪ ಮೇನ್ ಬ್ರಾಂಚ್ಗೆ ಅಂತ ಏನ್ ಅನ್ಕೋಬೇಡಿ. ಎಲ್ಲ ಡಾಕ್ಟರ್ಸ್ಗೂ ಅದೇ ಆದಂತ ಕೇಪಬಿಲಿಟಿ ಇದೆ, ಅಷ್ಟೇ ಅವರು ಎಕ್ಸ್ಪರ್ಟ್ ಇರ್ತಾರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ. ಇಷ್ಟೇ ಅಲ್ಲದೆ ಭಾರತದಿಂದ ದಾಟಿ ಕೂಡ ಮೆಡಿಸಿನ್ಸ್ ಹೋಗ್ತಾ ಇದೆ ಗುಡುಚಿ ಮೆಡಿಸಿನ್. ಹೌದು. ಸೊ ದಿಸ್ ಸ್ಪೀಕ್ಸ್ a lot about the credibility of ಗುಡುಚಿ. ಹಾಗೆ ಬಂದಾಗ ನೀವು ಆಸ್ ಗುಡುಚಿಯಲ್ಲಿ ಡಯಾಬಿಟಾಲಜಿಸ್ಟ್ ಆಗಿರೋದ್ರಿಂದ ಒಂದು ಸಕ್ಸಸ್ ಜರ್ನಿ ಅಂತ ನೋಡೋದಾದ್ರೆ ಯಾವ್ದಾದ್ರು ಒಂದು ಕೇಸ್ ಸ್ಟಡಿ ಮೂಲಕ, ಅಂದ್ರೆ ಇಂಥ ಕಂಡೀಷನ್ ಅಲ್ಲಿ ಬಂದಿದ್ರು, ಗುಡುಚಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇವತ್ತು ಹೀಗಿದ್ದಾರೆ, ಅವರ ಕರೆಂಟ್ ಸ್ಟೇಟಸ್ ಹೀಗಿದೆ ಅಂತ ಒಂದು ನಮಗೆ ಒಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ತಿಳಿಸೋದಾದ್ರೆ. ಓಕೆ, ಆಗ್ಲೇ ಹೇಳ್ದಂಗೆ ಆಲ್ರೆಡಿ ಒಂದು 63,000 ಜನಕ್ಕೂ ಹೆಚ್ಚಿನ ಜನರು ಇದರಿಂದ ಬೆನಿಫಿಟ್ ಅನ್ನ ಪಡ್ಕೊಂಡಿದ್ದಾರೆ. ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಮುಂದಿನ 3 ವರ್ಷದಲ್ಲಿ ಇನ್ನೂ ಒಂದು ಹೆಚ್ಚಿನ ಉದ್ದೇಶವನ್ನ ಇಟ್ಕೊಂಡಿದೀವಿ, 30 ಲಕ್ಷ ಅಂತ ಅನ್ನೋದನ್ನ. ಪರ್ಟಿಕ್ಯುಲರ್ಲಿ ನಾನು ನೋಡಿರುವ ಪೇಷಂಟ್ಗಳ ಬಗ್ಗೆ ಮಾತಾಡುವುದಾದರೆ ಒಂದೆರಡು ತುಂಬಾ ನನಗೂ ಮನಸ್ಸಿಗೆ ಹತ್ರವಾದಂತ ಕೇಸ್ಗಳಿದೆ. ಇನ್ಸ್ಪಿರೇಷನ್ ಅನಿಸ್ತದೆ. ಇದು ಹೆಂಗೆ ಅಂತಂದ್ರೆ ಬರೀ ಡಾಕ್ಟರ್ ಕೆಲಸ ಮಾಡೋದಲ್ಲ, ಪಾರ್ಟ್ನರ್ಶಿಪ್ ನಮ್ದು. ಹೆಂಗಂದ್ರೆ ನಾನು ಎಷ್ಟು ಕೆಲಸ ಮಾಡ್ತೀನಿ, ನನ್ನ ಜೊತೆಗೆ ಸರಿಸಮನಾಗಿ ನನ್ನ ಪೇಷಂಟ್ ಕೂಡ ಕೆಲಸ ಮಾಡ್ಬೇಕಾಗತ್ತೆ. ಇಂಥ ಒಂದೆರಡು ಎಕ್ಸಾಂಪಲ್ ನ ಕೊಡ್ತೀನಿ. ಸೊ ಅವರೇ ಮಾಡ್ಬೋದಾದ್ರೆ ನೀವ್ ಯಾಕೆ ಮಾಡಬಾರದು ಅನ್ನೋದು ಎಲ್ಲರಿಗೂ ಉದ್ದೇಶ ಬರ್ಲಿ, ಮನಸ್ಸಿಗೆ ಒಂದು ನಾಟ್ಲಿ ಅನ್ನೋ ಒಂದು ಕಾರಣಕ್ಕೆ. ಓಕೆನಾ? ಒಂದು ಬಂದು ಇನ್ಸುಲಿನ್ ನಲ್ಲಿ ಇದ್ರು. ಅವ್ರಿಗೆ ಸರಿಸುಮಾರು ಒಂದು 10 ರಿಂದ 15 ವರ್ಷದಿಂದ ಡಯಾಬಿಟಿಸ್ ಇದೆ ಅಂತ ಅನ್ಕೊಳ್ಳಿ. ಒಂದು 40 ರಿಂದ 50 ವರ್ಷದ ಒಳಗೆ ಇರುವಂತ ಒಂದು ವ್ಯಕ್ತಿ. ಅವರಿಗೆ ಬಂದಾಗ ಇಲ್ಲಿ 40 ಯೂನಿಟ್ ಇನ್ಸುಲಿನ್ ಅನ್ನ ಕೊಡ್ತಾ ಇದ್ರು. ಓಕೆ, ಈಗ ಅವರು ಇನ್ನು ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ ಕೂಡ. ಸರಿಸುಮಾರು ಈಗ ಒಂದು 2 ತಿಂಗಳಾಗಿದೆ. ಆಲ್ರೆಡಿ ಅವರ ಇನ್ಸುಲಿನ್ 40 ಯೂನಿಟ್ ಏನಿತ್ತು ಅದನ್ನ ನಾವು 25 ಯೂನಿಟ್ಗೆ ತಂದಿದ್ದೀವಿ. ವಾವ್!
ಸೊ ಇದು ನನ್ನ ಒಂದೇ ಕಮಿಟ್ಮೆಂಟ್ ಅಲ್ಲ, ನಾನು ಹೇಳಿರುವುದನ್ನ ನಾನು ಅವ್ರನ್ನೂ ಅಷ್ಟೇ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಅದನ್ನ ಪಾಲಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರಲ್ಲ, ನಾನು ಸರಿ ಹೋಗುವವರೆಗೂ ನಾನು ಯಾವ್ದು ಸಮಾರಂಭಕ್ಕೂ ಹೋಗ್ತಾ ಇಲ್ಲ ಮೇಡಮ್, ನನಗೆ ಬೇಡ, ಜನರು ಪ್ರಶ್ನೆ ಕೇಳೋದು ಬೇಡ, ನಾನು ಅದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ, ನೀವ್ ಹೇಳಿರೋದನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದೀನಿ, ನಾನು ರಿವರ್ಸ್ ಮಾಡಿನೇ ಹೋಗೋದು ಇನ್ನೆಲ್ಲಿ ಹೋದ್ರು ಅನ್ನೋದು ಒಂದು ಶಪಥ ಮಾಡ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ರಿಸಲ್ಟ್ ಕೂಡ ಕಾಣಿಸ್ಕೊತಾ ಇದೆ. ಹೇಳಿದ್ನಲ್ಲ, 40 ಯೂನಿಟ್ ಇಂದ 25 ಯೂನಿಟ್ಗೆ 2 ತಿಂಗಳ ಕಾಲಾವಕಾಶದಲ್ಲಿ ಅಂಡ್ ಚೆನ್ನಾಗೂ ಕೂಡ ಮೇಂಟೈನ್ ಆಗ್ತಾ ಇದ್ದಾರೆ ಅವರು ಇವಾಗ. ಅದು ಒಂದು ತುಂಬಾ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ನನಗೆ ಕೂಡ ಆಸ್ ಎ ಡಾಕ್ಟರ್. ನನಗೆ ಒಂದು ಹೆಮ್ಮೆಯ ವಿಚಾರ ಕೂಡ ಅದು ವಾವ್ ಅನ್ಸುವಂತ ವಿಚಾರನೇ. ಹೌದು. ಸೊ ಅವರೇ ಮಾಡ್ಕೋಬಹುದು ಅಂದ್ರೆ ನೀವ್ ಯಾಕೆ ಮಾಡ್ಕೋಬಾರ್ದು ಅಂತಾನು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಆಯ್ತಾ? ಕರೆಕ್ಟ್. ಸೊ ಅದು ಒಂದು. ಮತ್ತೆ ಇನ್ನು ಕೆಲವೊಂದು 2-3 ಕೇಸ್ಗಳಲ್ಲಿ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಲ್ಲೇ ಬಂದಿರುವಂತ ಪೇಷಂಟ್ಗಳಿದ್ದಾರೆ. ಅಂದ್ರೆ ಆಗ್ಲೇ ಹೇಳ್ದಂಗೆ ಅವರು ಯಾವುದೇ ರೀತಿಯ ಮಾತ್ರೆಗಳನ್ನ ತಗೊಳ್ತಾ ಇರ್ಲಿಲ್ಲ, ಜಸ್ಟ್ ಆಗಷ್ಟೇ ಒಂದು ರೊಟೀನ್ ಚೆಕಪ್ ಅಲ್ಲಿ ಡಿಟೆಕ್ಟ್ ಆದಂತ ಪೇಷಂಟ್ಗಳು. ಸೊ ಅವರು ಎಲ್ಲಿಯೂ ಹೋಗ್ಬಾರ್ದು ಮೇಡಮ್, ನಾನು ಇಲ್ಲೇ ಬರ್ಬೇಕು ಅಂತ ಹೇಳಿ ಬಂದಿದ್ದೀನಿ, ಯಾಕಂದ್ರೆ ನನಗೆ ಅಷ್ಟು ನಂಬಿಕೆ ಇದೆ ದಟ್ ನಾನು ಇನ್ನೊಂದು ನೆಕ್ಸ್ಟ್ 3-4 ಮಂತ್ಸ್ ಅಲ್ಲಿ ನಾರ್ಮಲ್ ಆಗಿ ನಾನು ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ. ಸೊ ಅಂತವರಲ್ಲೂ ತುಂಬಾ ಮಟ್ಟಗಿನ ಬದಲಾವಣೆಯನ್ನ ಕಾಣಿದೀವಿ. ರಿಮಾರ್ಕಬಲ್ ಇದೆ ಹೇಳಿದಂಗೆ ರಿವರ್ಸ್ ಮಾಡ್ಕೊಂಡಿದ್ದಾರೆ. 3 ತಿಂಗಳ ಕೊನೆಯಲ್ಲಿ ಬಂದಾಗ ಅವರ ಬ್ಲಡ್ ಶುಗರ್ಸ್ ವಿತೌಟ್ ಮೆಡಿಸಿನ್ ಕಂಟ್ರೋಲ್ ಆಗ್ತಾ ಇದೆ. ಮತ್ತೆ HbA1c ಅನ್ನೋದು 5.7 ಗಿಂತ ಕಮ್ಮಿ ಬಂದು ಮೇಂಟೈನ್ ಆಗ್ತಾ ಇದೆ. ಸೊ ಒಂದು ಆರೋಗ್ಯಕರ ಜೀವನ ಶೈಲಿಯ ಜೊತೆಗೆ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಬ್ಲಡ್ ಶುಗರ್ ಅನ್ನ. ಇದೆಲ್ಲವೂ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಇಷ್ಟೆಲ್ಲ ಕೇಳಿದ್ಮೇಲೆ ನನಗನ್ಸಿದ್ದು, ನನ್ನ ಪರ್ಸನಲ್ ಫೀಲ್, ಗುಡುಚಿ ಒಳಗೆ ಬಂದ ಕೂಡಲೇ ಇದೊಂದು ಕ್ಲಿನಿಕ್ಕೋ ಹಾಸ್ಪಿಟಲ್ಲೋ ಅಥವಾ ಡಾಕ್ಟರ್ ನೋಡಕ್ ಬಂದಿದ್ದೀನಿ ಅಂತ ಅನ್ನಿಸ್ತಲ್ಲೇ ಒಂದು ಹೋಮ್ಲಿ ಎನ್ವಿರಾನ್ಮೆಂಟ್ ನ ಕೊಡ್ತಾ ಇದೆ. ಅಂಡ್ ನಿಮ್ಮ ಕಾನ್ವರ್ಸೇಷನ್ ನೀವೇ ಹೇಳಿದ ಹಾಗೆ ಅಥವಾ ನಿಮ್ಮ ಮಾತು ಇಷ್ಟೊತ್ತು ನೋಡಿದ್ಮೇಲೆ ಒಂದು ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇದ್ದೀನಿ, ಹೂ ಇಸ್ ಹೆಲ್ಪಿಂಗ್ ಮಿ ಔಟ್ ಟು ಕಮ್ ಔಟ್ ಆಫ್ ಸರ್ಟನ್ ಸಿಚುವೇಶನ್ಸ್ ನನಗೆ ಅನ್ನೋ ತರ ಫೀಲ್ ಕೊಡ್ತಾ ಇದೆ. ಇಫ್ ಎಟ್ ಆಲ್ ಇದನ್ನ ನೋಡಿದ್ಮೇಲೆ, ಈ ಸಕ್ಸಸ್ ಫಾರ್ಮುಲಾಸ್ ಕೇಳಿದ್ಮೇಲೆ, ಇಫ್ ಸಂಬಡಿ ಫೀಲ್ಸ್ ಲೈಕ್ ನಾನು ಒಂದ್ಸಲಿ ಟ್ರೈ ಮಾಡ್ಬೋದಲ್ಲ ಗುಡುಚಿಗೆ ಬಂದು ಅನ್ನೋದಾದ್ರೆ, ಅವ್ರು ಏನ್ ಮಾಡ್ಬೇಕು? ಬೇಸಿಕ್ ಆಗಿ ಇಲ್ಲಿ ಬಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಾಗ್ಲಿ, ಇನ್ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದ್ರೆ ವಾಟ್ ಇಸ್ ದ ಬೇಸಿಕ್ ಪ್ರೊಸೀಜರ್? ಓಕೆ, ನಮಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ. ನಾನೇ ಆಗ್ಲೇ ಹೇಳ್ದಂಗೆ ಅಕ್ರಾಸ್ ಇಂಡಿಯಾ ಕೂಡ ಇದ್ದೀವಿ, ಕರ್ನಾಟಕದಲ್ಲಿ ಕೂಡ ಸ್ಪ್ರೆಡ್ ಆಗಿದ್ದೀವಿ. ಯಾವ ಸೆಂಟರ್ ನಿಮಗೆ ಹತ್ರ ಅನ್ಸುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಟರ್ ಅನ್ನ ಭೇಟಿ ಆಗ್ಬಹುದು, ಒಂದು ಪರ್ಸನಲ್ ಕನ್ಸಲ್ಟೇಷನ್ ಅನ್ನ ತಗೊಳ್ಬಹುದು. ಅದಕ್ಕೆ ಕೆಲವೊಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಬರೋದಕ್ಕೆ ಅಂತಾನೆ ಸಹಾಯ ಆಗುವುದಕ್ಕೆ ಒಂದು ನಂಬರ್ಸ್ ಅನ್ನ ಕೂಡ ಹೇಳ್ತೇವೆ, ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಅದನ್ನ ಮುಖಾಂತರ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ವೆಬ್ ಪೇಜ್ಗೆ ಹೋದ್ರೆ, ವೆಬ್ಸೈಟ್ ಅಲ್ಲಿ ಹೋದ್ರೆ www.guduchiayurveda.com ಅಂತ ಬರುತ್ತೆ. ಅಲ್ಲಿಗೆ ಹೋದ್ರೆ ನಿಮಗೆ ಯಾವ ಡಾಕ್ಟರ್ನ ಭೇಟಿ ಆಗ್ಬೇಕು, ಯಾವ್ದು ನನಗೆ ಹತ್ರ ಲೊಕೇಶನ್ ಇದೆ ಅನ್ನೋದನ್ನ ಮಾಹಿತಿ ಕೂಡ ಇರುತ್ತೆ ನಿಮಗೆ ಅದರಲ್ಲಿ. ಇದಲ್ಲದೆ ಕೂಡ ನಾನು ಇಲ್ಲೆಲ್ಲೂ ಹತ್ರದಲ್ಲಿಲ್ಲ, ಹೊರದೇಶದಲ್ಲಿ ಎಲ್ಲೋ ಇದ್ದೀನಿ ಅನ್ನೋಂತ ಅವರಿಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಕೂಡ ಇದೆ. ಅಂತವ್ರು ಆನ್ಲೈನ್ ಮುಖಾಂತರ ಕೂಡ, ಅದಕ್ಕೆ ಅಂತ ಡೆಡಿಕೇಟೆಡ್ ಟೀಮ್ ಇದೆ, ಆನ್ಲೈನ್ ಮುಖಾಂತರ ಕೂಡ ಕನ್ಸಲ್ಟೇಷನ್ ಅನ್ನ ಮಾಡ್ಕೋಬಹುದು. ಸೊ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ, ಸಹಕಾರವನ್ನ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಕೊಡ್ತೀವಿ. ಇನ್ನು ಕೆಲವೊಬ್ಬರಿಗೆ ಒಂದು ಡೌಟ್ ಇರುತ್ತೆ, ನನಗೆ ಇದು ವರ್ಕ್ ಆಗತ್ತಾ ಇಲ್ವಾ ಅನ್ನೋದು. ಅಂತವ್ರಿಗೋಸ್ಕರ ಅಂತ ಕೂಡ ನಾವು ಒಂದು ಸಿಂಪಲ್ ಇದನ್ನ ಕೂಡ ಮಾಡಿದ್ದೀವಿ. ಪ್ರೊಸೀಜರ್ ಅಂತ ಅಲ್ಲ, ಒಂದು ಸಿಂಪಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಂತ ಒಂದು ಅನುಕೂಲವನ್ನ ಮಾಡಿದೀವಿ. ಸ್ಯಾಂಪಲ್ ಮೆಡಿಸಿನ್ ಅಂತ ಸಿಗತ್ತೆ. 5 ದಿನಕ್ಕೆ ಏನೂ ನಿರೀಕ್ಷೆ ಮಾಡಬೇಡಿ. 5 ದಿನ ಆ ಮೆಡಿಸಿನ್ ಅನ್ನ ತಗೊಳ್ಳಿ, ನಾವು ಹೇಳಿರೋ ರೀತಿಯಲ್ಲಿ ನಿಮ್ಮ ದೇಹವನ್ನ ಗಮನಿಸ್ಕೊಳ್ಳಿ. ಸಾಕಷ್ಟು ಜನಕ್ಕೆ ಅದರಲ್ಲೇ ಬದಲಾವಣೆ ಕಂಡು ಒಂದು ಕಾನ್ಫಿಡೆನ್ಸ್ ಬಂದಿದೆ, ನಮ್ಮ ಹತ್ರ ಆಗ ಬರ್ತಾರೆ, ವೈದ್ಯರನ್ನ ಭೇಟಿ ಆಗ್ಬೇಕು, ಸಂಪರ್ಕ ಮಾಡ್ಬೇಕು ಅಂತ ಹೇಳಿ. ಆಗ ಒಂದು ಡೀಟೇಲ್ ಅನಾಲಿಸಿಸ್ ಮಾಡ್ತೀವಿ, ನಿಮಗೆ ಸರಿ ಹೊಂದುವಂತ ಒಂದು ರೀತಿಯ ಟ್ರೀಟ್ಮೆಂಟ್ ಅನ್ನ ನಾವು ಫಾರ್ಮುಲೇಟ್ ಮಾಡ್ಕೋತೀವಿ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಬರಕ್ ಮುಂಚೆ ನೀವು ನಮ್ಮ ಬಗ್ಗೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಬನ್ನಿ ಅಂತ ಒಂದು ಓಪನ್ ಚಾಲೆಂಜ್ ಅಂತಾನು ಹೇಳ್ಬೋದು. ಚಾಲೆಂಜ್ ಅಂತನಾದ್ರೂ ತಗೊಳ್ಳಿ, ಅಥವಾ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮಾಡೋದಕ್ಕೆ ಮಾಡ್ಕೊಳ್ಳಿ ಅಂತಾನು ಹೇಳ್ಬೋದು. 5 ಡೇಸ್ಗೆ ಫ್ರೀ ಸ್ಯಾಂಪಲ್ ಕೂಡ ಬರುತ್ತೆ. ನೀವು ನಮ್ಮ ಯಾವುದೇ ಸೆಂಟರ್ಗೆ ಹೋಗಿ ಕೂಡ ಇದನ್ನ ರಿಸೀವ್ ಮಾಡ್ಕೋಬಹುದು. ಇದು ಆನ್ಲೈನ್ ಅಲ್ಲೂ ಸಿಗುತ್ತಾ? ಖಂಡಿತವಾಗ್ಲು. ಅದಕ್ಕೆ ಕೆಲವೊಂದು ಮಿನಿಮಲ್ ಡೆಲಿವರಿ ಚಾರ್ಜ್ ಅಂತ ಇರುತ್ತೆ, ಅಷ್ಟನ್ನ ಬೇರ್ ಮಾಡಿದ್ರೆ ನೀವು ಸಾಕು. ಬಟ್ ಇಲ್ಲ, ನನಗೆ ಸೆಂಟರ್ ಹತ್ರ ಇದೆ, ನಾನು ಹೋಗಿ ತಗೋಬಹುದು ಅಂದ್ರೆ ಯಾವುದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಇಲ್ಲದೆ ಕೂಡ ಸೆಂಟರ್ಸ್ ಗಳನ್ನ ವಿಸಿಟ್ ಮಾಡಿ ನಮ್ಮ ಈ ಸೆಂಟರ್ಸ್ ಅಲ್ಲಿ ಅದನ್ನ ಪಡ್ಕೋಬಹುದು.
ವಂಡರ್ಫುಲ್. ಸೊ ವೇರ್ ಗುಡೂಚಿ ಸ್ಟ್ಯಾಂಡ್ಸ್ ಯೂನಿಕ್ ಅಂದ್ರೆ ಎಲ್ರಿಗೂ ಇನ್ಫ್ಯಾಕ್ಟ್ ಹೇಳ್ಬೇಕು ರೋಸ್ ಹೋಗಿದೆ. ಡಯಾಬಿಟೀಸ್ ಅಂದ್ರೆ ನಿತ್ಯ ಬೆಳಿಗ್ಗೆ ಚುಚ್ಕೋ, ಮೆಡಿಸಿನ್ ತಗೋ, ಏನು ಅದು ತಿನ್ಬೇಡ, ಇದು ತಿನ್ಬೇಡ, ಏನ್ ತಿಂದ್ರೆ ಸರಿ, ಏನ್ ತಿಂದ್ರೆ ತಪ್ಪು, ಎಲ್ಲಾ ಕನ್ಫ್ಯೂಷನ್ ಅಲ್ಲಿ ಇರುವ ಸಂದರ್ಭದಲ್ಲಿ ಗುಡೂಚಿ ಹೆಲ್ಪ್ ಮಾಡ್ತಾ ಇದೆ. ಅಂಡ್ ನಿಮ್ಮ ಟ್ಯಾಗ್ ಲೈನ್ ಇದೆಯಲ್ಲ, ದ ಆಯುರ್ವೇದಿಸಮ್ ಅನ್ನುವಂಥದ್ದು, ಅದು ಆಯುರ್ವೇದ ಅಥವಾ ನ್ಯಾಚುರಲ್ ವೇನಲ್ಲೇ ಮಾಡ್ತೀವಿ ಅನ್ನೋ ನಿಮ್ಮ ಕಮಿಟ್ಮೆಂಟ್ ನ ಹೇಳ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ ಅಂಡ್ ಗ್ಲಾಡ್. ಥ್ಯಾಂಕ್ ಯು. ಇದನ್ನ ಬಹುಶಃ ನಮ್ಮ ಡಯಾಬಿಟಿಕ್ ಇರುವವರಿಗೆ ಒಂದು ವರವಾಗಿ ಕೊಡ್ತಾ ಇದೀರಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು ರೂಪಾ ಅವರೇ. ಸೊ ನಮ್ಗೆ ಏನು ಅಂತಂದ್ರೆ ಹೇಳಿದ ರೀತಿಯಲ್ಲಿ ಜೀವನ ಪರ್ಯಂತ ಮೆಡಿಸಿನ್ ಬೇಡ, ಎಸ್, ಹೊರಗೆ ಬನ್ನಿ, ಆರೋಗ್ಯಕರ ಜೀವನವನ್ನ ನಡೆಸಿ, ಕಾನ್ಫಿಡೆಂಟ್ ಆಗಿ ಜೀವನ ಮಾಡಿ. ಒಂದು ಕ್ಲಿನ್ನತೆಯನ್ನ ಇಟ್ಕೋಬೇಡಿ, ನನಗೆ ಡಯಾಬಿಟಿಸ್ ಇದೆ, ಅಲ್ಲಿ ಹೋದ್ರೆ ಹಂಗಾಗತ್ತೆ, ಹೌದು. ಇವ್ರು ಹಂಗ್ ಕೇಳ್ತಾರೆ, ಆ ಥರ ಯಾವುದೇ ಮನಸ್ಸಲ್ಲಿ ಇಟ್ಕೋಬೇಡಿ. ಹೆಲ್ದಿಯಾಗಿ ಕಾನ್ಫಿಡೆಂಟ್ ಆಗಿ ಆರೋಗ್ಯಕರ ಜೀವನವನ್ನ ನಡೆಸಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ನಿರಾಮಯಾಃ. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.